Hello, dear students. So, today we are going to discuss the chapter differential equations. ಇವತ್ತಿನ ಕಾನ್ಸೆಪ್ಟ್ ನಾವು ಕಲಿಯೋದು ಮೂರೇ: ಡೆಫಿನೇಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್, ಆರ್ಡರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್, ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು ಅಂತ. ಓಕೆ, ಈ ಮೂರು ಕಾನ್ಸೆಪ್ಟ್ನ ಅಷ್ಟೇ ಕಲಿತೀವಿ. ಆ್ಯಂಡ್ ಇದ್ರ ಬೇಸ್ ಮೇಲೆ ನಿಮ್ಮ ಫಸ್ಟ್ ಎಕ್ಸಸೈಸ್ ಇದೆ, ಅದನ್ನು ಕಲಿಯೋಣ. ರಿಮೈನಿಂಗ್ ಏನು ಮುಂದೆ ಕಾನ್ಸೆಪ್ಟ್ ಇದೆ, ಲೈಕ್ ಫಾರ್ಮೇಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇದಾವೆ, ಆ್ಯಂಡ್ ಸಮ್ ಮೆಥಡ್ಸ್ ಆರ್ ದೇರ್ ಟು ಸಾಲ್ವ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಇಕ್ವೇಷನ್ಸ್, ಅಪ್ಲಿಕೇಶನ್ಸ್ ಇದ್ದಾವೆ. ಸೊ ಅವನ್ನೆಲ್ಲ ಏನು ಮಾಡೋಣ, ಕಾನ್ಸಿಕ್ಯೂಟಿವ್ ಲೆಕ್ಚರ್ಸಲ್ಲಿ ಕಲಿತಾ ಹೋಗೋಣ. ಅಂದರೆ ಒನ್ ಬೈ ಒನ್ ಲೆಕ್ಚರ್ಸಲ್ಲಿ ನಿಮಗೆ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡಿರ್ತೀನಿ, ವಾಚ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ಕಂಪ್ಲೀಟ್ ಚಾಪ್ಟರ್ ಯಾರಿಗೆ ಬೇಕೋ ಅವರು ಕಾಮೆಂಟ್ ಸೆಕ್ಷನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಸೊ ಆ ಲಿಂಕ್ನ ಟ್ಯಾಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಚಾಪ್ಟರ್ ಎಂದು ಲೆಕ್ಚರ್ಸು ಆರ್ಡರ್ ವೈಸ್ ಸಿಗುತ್ತೆ. ಆರ್ಡರ್ ವೈಸ್ ವಾಚ್ ಮಾಡಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಲೆಕ್ಚರ್ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ come to the concept differential equations. So first of all, definition of differential equation. Okay, definition of differential equation. ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ನೇಮ್ ನೋಡಿದ ತಕ್ಷಣವೇ ಚಾಪ್ಟರ್ ಅಟ್ಲೀಸ್ಟ್ ಅದ್ರ ಐಡಿಯಾ ಸಿಗ್ಬೇಕು ನಿಮಗೆ. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ನೇಮಲ್ಲೇ ಇದೆ. ನಿಮಗೆ ಏನಿದೆ ಗೆಸ್ ಮಾಡಿ ಏನಿದೆ ಅಂತೇಳಿ. ಅರ್ಥ ಆಯ್ತಲ್ಲ? ಸೊ ವೆರಿ ಈಸಿ. ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಫಸ್ಟ್ ಆಫ್ ಆಲ್ ಡಿಫರೆನ್ಷಿಯಲ್ ಬಿಟ್ಟಾಕಿ, ಈಕ್ವೇಷನ್ ಗೊತ್ತಿದೆಯಾ? ವಾಟ್ ಯು ಮೀನ್ ಬೈ ಈಕ್ವೇಷನ್? ವಿಚ್ ಎವರ್ ಈಕ್ವೇಷನ್, ಆಲ್ಜಿಬ್ರೈಕ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಓಕೆ, ಮೋನೋಮಿಯಲ್, ಪಾಲಿನಾಮಿಯಲ್, ಬೈನಾಮಿಯಲ್ ಇಕ್ವೇಷನ್, ಟ್ರೈನಾಮಿಯಲ್ ಇಕ್ವೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ವಾಟ್ ಎವರ್ ಈಕ್ವೇಷನ್. ಬಟ್ ಈಕ್ವೇಷನ್ ಅಂದರೆ ಏನು? ಸಿಂಪಲ್. ಏನೋ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇರುತ್ತೆ, ಈಸ್ ಈಕ್ವಲ್ ಟು ಇರುತ್ತೆ, ಇನ್ನೊಂದೇನಾದರೂ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇರುತ್ತೆ. ಸಿಂಪಲ್. ಬಟ್ ಈಸ್ ಈಕ್ವಲ್ ಟು ಸೈನ್ ಎಲ್ಲಾದರೂ ನಿಮಗೆ ಸಿಕ್ತು ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಈಕ್ವೇಷನ್. ಸಿಂಪಲ್. ಇಲ್ಲಿ ಏನಾರ ಎಕ್ಸ್ಪ್ರೆಷನ್ಸ್ ಇರ್ಬೋದು, ದ್ಯಾಟ್ ಡಿಪೆಂಡ್ಸ್ ಆನ್ ದ ಟಾಪಿಕ್ ಯು ಆರ್ ಸ್ಟಡಿಂಗ್. ಓಕೆ, ಸೊ ಈಕ್ವಲ್ಸ್ ಸಿಂಬಲ್ ಇದೆ ಅಂದರೆ ಈಕ್ವೇಷನ್. ಈಗ ನಾವು ಮಾತಾಡ್ತಿರೋ ಈಕ್ವೇಷನ್ಸ್ ಎಂಥವು? ನಾವು ಮಾತಾಡ್ತಾ ಇರೋ ಈಕ್ವೇಷನ್ಸು ಡಿಫರೆನ್ಷಿಯಲ್ ಈಕ್ವೇಷನ್ಸು. ಸೊ ಈಗ ಫೋಕಸ್ ಮಾಡಿ ಈ ವರ್ಡ್ ಮೇಲೆ. ಡಿಫರೆನ್ಷಿಯಲ್ ಅಂದರೆ ಏನು? ಎಸ್, ವಾಟ್ ಯು ಮೀನ್ ಬೈ ಡಿಫರೆನ್ಷಿಯಲ್? ನೀವು ಡೆರಿವೇಟಿವ್ಸ್ ಕಲ್ತಿದ್ದೀರಾ. ಓಕೆ, ಇನ್ ಒನ್ ಮೋರ್ ಥಿಂಗ್, ಈ ಚಾಪ್ಟರ್ ಯಾರಿಗೆ ಈಸಿ ಆಗುತ್ತೆ ಅಂತಂದರೆ ಹೂ ಆರ್ ಗುಡ್ ಇನ್ ಕ್ಯಾಲ್ಕುಲಸ್ ಇಂಟ್ರೋ ಪಾರ್ಟ್ ಅಂತಂದರೆ ಯಾವ ಚಾಪ್ಟರ್ಸು ವಿಚ್ ಆರ್ ಆಲ್ರೆಡಿ ಕಂಪ್ಲೀಟೆಡ್, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸು, ಆ್ಯಂಡ್ ನಿಮ್ಮ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತೀನಿ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ, ಇಂಟೆಗ್ರೇಷನ್. ಓಕೆ, ಸೊ ಈ ಚಾಪ್ಟರ್ಸ್ ಯಾರ್ದು ತುಂಬ ಚೆನ್ನಾಗಿ ಇದಾವೋ, ನಾನು ಆಲ್ರೆಡಿ ಡೀಲ್ ಮಾಡಿದ್ದೀನಿ, ಎಲ್ಲ ಚಾಪ್ಟರ್ಸ್ ಮುಗಿಸಿದ್ದೀನಿ. ವಾಚ್ ಮಾಡಿ, ಚಾನಲಲ್ಲಿ ಎಲ್ಲ ಪ್ಲೇಲಿಸ್ಟ್ ಇದ್ದಾವೆ. ರೈಟ್, ಗೋ ಆ್ಯಂಡ್ ವಾಚ್ ದೆಮ್, ಯು ವಿಲ್ ಗೆಟ್ ಇಟ್. ರೈಟ್, ಇಲ್ಲ ಅಂದರೆ ಅದ್ರದ್ದು ಲಿಂಕ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಅರ್ಥ ಆಯ್ತಲ್ಲ? ಸೊ ಅದನ್ನು ವಾಚ್ ಮಾಡಿ. ಆ್ಯಂಡ್ ಆ ಚಾಪ್ಟರ್ಸ್ ಯಾರು ಚೆನ್ನಾಗಿದ್ದಾವೋ ಅವ್ರಿಗೆ ಈ ಚಾಪ್ಟರ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಟ್ ವಿಲ್ ಬಿ ವೆರಿ ಈಸಿ. ಸೊ ಮೇಕ್ ಶೂರ್ ಯು ಕಂಪ್ಲೀಟ್ ದೋಸ್ ಚಾಪ್ಟರ್ಸ್ ಬಿಫೋರ್ ಕಂಟಿನ್ಯೂಯಿಂಗ್ ವಿತ್ ದಿಸ್ ಚಾಪ್ಟರ್. ರೈಟ್, ಓಕೆ. ಸೊ ನಾವೆಲ್ಲಿದ್ವಿ? ಡಿಫರೆನ್ಷಿಯಲ್ ಅಂದರೆ ಏನು? ರೈಟ್, ಡಿಫರೆನ್ಷಿಯಲ್ ಅಂದರೆ ತುಂಬ ಸಿಂಪಲ್ಲು. ಡೆರಿವೇಟಿವ್ ಅಂದರೆ ಏನು? ಡಿ ಬೈ ಡಿ ಎಕ್ಸ್. ಓಕೆನಾ? ಡೆರಿವೇಟಿವ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ದಿಸ್ ಇಸ್ ಕಾಲ್ಡ್ ಡೆರಿವೇಟಿವ್ ಆರ್ ಡಿಫರೆನ್ಷಿಯಲ್. ಓಕೆ, ದಿಸ್ ಇಸ್ ಡಿಫರೆನ್ಷಿಯಲ್. ಇಷ್ಟೇ. ಡಿ ವೈ ಬೈ ಡಿ ಎಕ್ಸ್ ಅಂತ ಕಲ್ತಿದ್ದೀರ ತಾನೆ. ಇದ್ರದ್ದು ಜಿಯೋಮೆಟ್ರಿಕಲ್ ಮೀನಿಂಗು ನಾನು ಹೇಳಿದ್ದೀನಿ. ವಾಟ್ ಇಸ್ ದ ಜಿಯೋಮೆಟ್ರಿಕಲ್ ಮೀನಿಂಗ್ ಆಫ್ ದಿಸ್ ಒನ್? ಸ್ಲೋಪ್. ಸಿಂಪಲ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಅದನ್ನು ಡಿಫರೆನ್ಷಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಡಿ ವೈ ಬೈ ಡಿ ಎಕ್ಸ್. ಆ್ಯಂಡ್ ನಾನೀಗ ವರ್ಡ್ ಹೇಳಿದ್ನಲ್ಲ, ಇದನ್ನು ಎಕ್ಸ್ಪ್ಯಾನ್ಷನ್ ಇಂಗ್ಲೀಷಲ್ಲಿ ಹೇಳಿದೆ. ಏನು? ಡೆರಿವೇಟಿವ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳಿದೆ. ಅರ್ಥ ಆಗ್ತಿದೆಯಾ? ಸೊ ಅದ್ರದ್ದು ಮೀನಿಂಗ್ ಏನು? ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳಿ. ಈಗ ಏನು, ನೀವು ನಿಮ್ಮ ಎರ್ಲಿಯರ್ ಕ್ಲಾಸಸ್ಸಲ್ಲಿ ಐ ಥಿಂಕ್ ಇಂಡಿಪೆಂಡೆಂಟ್ ವೇರಿಯಬಲ್ ಇದನ್ನು ಕಲ್ತಿರ್ತೀರ. ಹೇಗೆ ಮ್ಯಾಮ್, ಎಲ್ಲಿ ಕಲ್ತಿದ್ದೀವಿ ಅಂತಂದರೆ ತುಂಬ ಸಿಂಪಲ್. ಈಕ್ವೇಷನ್ ಸಪೋಸ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 4x ಅಂತ ಇದೆ ಅಂದ್ಕೊಳ್ಳಿ. ಈ ಥರ ಇದ್ದಾಗ ನೀವು ಇದನ್ನು ಗ್ರಾಫ್ ಸಾಲ್ವ್ ಮಾಡ್ತಾ ಇದ್ರಲ್ಲ, ಅವಾಗ ಏನು ಮಾಡ್ತಾ ಇದ್ರಿ? ಈ ರೀತಿ ಬಾಕ್ಸ್ ಹಾಕಿಬಿಟ್ಟು ಎಸ್ ಎಕ್ಸು ವೈ ಅಂತ ಹಾಕಿ ಎಕ್ಸ್ ವ್ಯಾಲ್ಯೂ ನಿಮಗೆ ಇಷ್ಟ ಬಂದಂಗೆ 1 2 3 4 ಅಂತ ಹಾಕ್ತಿದ್ರಿ. ಬಟ್ ವೈ ವ್ಯಾಲ್ಯೂ ಏನಾಗ್ತಾ ಇತ್ತು? ವೈ ವ್ಯಾಲ್ಯೂ ನೀವು ಹಾಕಿರೋ ಎಕ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಹೌದಲ್ವಾ? ಸೊ ವೈ ವ್ಯಾಲ್ಯೂ ಏನಿದೆಯಲ್ಲ, ನೀವು ಎಕ್ಸ್ ವ್ಯಾಲ್ಯೂ ಏನು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ವೈ ವ್ಯಾಲ್ಯೂ ಸಿಗ್ತಾ ಇತ್ತು.
4 ಇಂಟು ಎಕ್ಸ್ ವ್ಯಾಲ್ಯೂ 1 ತೊಗೊಂಡ್ರೆ 4 ಇಂಟು 1 4, ಎಕ್ಸ್ ವ್ಯಾಲ್ಯೂ 2 ತೊಗೊಂಡ್ರೆ 4 ಇಂಟು 2 8, ಎಕ್ಸ್ ವ್ಯಾಲ್ಯೂ 3 ತೊಗೊಂಡ್ರೆ 4 ಇಂಟು 3 12, ಎಕ್ಸ್ ವ್ಯಾಲ್ಯೂ 4 ತೊಗೊಂಡ್ರೆ 4 ಇಂಟು 4 16. ಸೊ ಯು ಅಬ್ಸರ್ವ್ ಎಕ್ಸ್ ವ್ಯಾಲ್ಯೂಸ್ ನಿಮಗೆ ಇಷ್ಟ ಬಂದಂತೆ ತೊಗೊಂಡಿದ್ದೀರಾ, ಸೊ ದೇ ಆರ್ ಇಂಡಿಪೆಂಡೆಂಟ್. ವೈ ವ್ಯಾಲ್ಯೂಸ್ ನಿಮಗೆ ಇಷ್ಟ ಬಂದಂಗಲ್ಲ, ವೈ ವ್ಯಾಲ್ಯೂಸ್ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ, ಎಕ್ಸ್ ವ್ಯಾಲ್ಯೂಸ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ದೇರ್ಫೋರ್ ವೈ ಇಸ್ ದ ಡಿಪೆಂಡೆಂಟ್ ವೇರಿಯಬಲ್. ಮೋಸ್ಟ್ ಆಫ್ ದ ಕೇಸಸ್ 99.99 ಕೇಸಸ್ ಮ್ಯಾಥಮೆಟಿಕ್ಸಲ್ಲಿ ನೀವು ಸ್ಟಡಿ ಮಾಡಬೇಕಾದ್ರೆ ಎಕ್ಸ್ ಏನಿದೆಯಲ್ಲ ಇಟ್ ವಿಲ್ ಆಲ್ವೇಸ್ ಆ್ಯಕ್ಟ್ ಆ್ಯಸ್ ಇಂಡಿಪೆಂಡೆಂಟ್ ವೇರಿಯಬಲ್. That means you can assign any value according to your wish. But y will always act as dependent variable. Means y value ಯಾವತ್ತೇ ಆಗಲಿ ಎಕ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಈಗ ನಿಮಗೆ ಅರ್ಥ ಆಗುತ್ತೆ. ಡೆರಿವೇಟಿವ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಅಂದರೆ ಡಿವೈಡೆಡ್ ಬೈ, ಇದೇನು ಸಿಂಬಲ್ ಆಗ್ತಿದ್ದೀರಲ್ಲ ಫ್ರಾಕ್ಷನ್ ಬಾರ್ ಅಂತೀವಿ ಇದನ್ನು, ಹೌದಲ್ವಾ? ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ಯಾಟ್ ಬರೆದಾಗ ಫ್ರಾಕ್ಷನ್ ಬಾರ್. ಸೊ ವಿತ್ ರೆಸ್ಪೆಕ್ಟ್ ಟು ಅಂತ ಏನಿದೆಯಲ್ಲ ದಟ್ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್, ಅಂದರೆ ಎಕ್ಸ್. ಅರ್ಥ ಆಯ್ತಾ? ಸೊ ಈಗ ಓವರ್ ಆಲ್ ಡೆಫಿನೇಷನ್ನ ಸಮಪ್ ಮಾಡಬೇಕು ನಾನು ಅಂತ ಅಂದರೆ ಹೌ ಕ್ಯಾನ್ ಐ ರೈಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಅಂದರೆ ತುಂಬ ಸಿಂಪಲ್. ಈಕ್ವೇಷನ್ ಇನ್ವಾಲ್ವಿಂಗ್, ಯಾರಿಗಾದರೂ ಸ್ಲೋ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು 1.5x ಮಾಡಿಬಿಟ್ಟು ವಾಚ್ ಮಾಡಿ, ಓಕೆ? ಸೊ ಡೋಂಟ್ ವರಿ, ಜಸ್ಟ್ ಸೇವ್ ಯುವರ್ ಟೈಮ್, ಬಟ್ ಡೂ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಈಕ್ವೇಷನ್ ಅಂದರೆ ಯಾವ ಈಕ್ವೇಷನ್ನು ಇನ್ವಾಲ್ವ್ ಮಾಡ್ತಾ ಇದೆ ಏನನ್ನ, ಡೆರಿವೇಟಿವ್ನ. ಎಂಥ ಡೆರಿವೇಟಿವ್ನ? ಡೆರಿವೇಟಿವ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಐ ಹೋಪ್ ಸೊ ಅರ್ಥ ಆಗಿದೆ. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನು? ದ ಈಕ್ವೇಷನ್ ವಿಚ್ ಈಸ್ ಇನ್ವಾಲ್ವಿಂಗ್ ಡೆರಿವೇಟಿವ್ ಇರಬೇಕಷ್ಟೆ, ಸಿಂಪಲ್ ಥಿಂಗ್, ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಓಕೆ ರೈಟ್? ಸೊ ಸಚ್ ಈಕ್ವೇಷನ್ಸ್ ಆರ್ ಕಾಲ್ಡ್ ಆಸ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಯಾವ ಈಕ್ವೇಷನ್ಸಲ್ಲಿ ಡೆರಿವೇಟಿವ್ ಅನ್ನೋ ಕಾನ್ಸೆಪ್ಟ್ ಇದೆ ಅಂಥ ಈಕ್ವೇಷನ್ಸಿಗೆ ನೀವು ಏನಂತ ಕರಿತೀರಾ? ಡಿಫರೆನ್ಷಿಯಲ್ ಈಕ್ವೇಷನ್. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಗಿವ್ ಯು ಒನ್ ಸರ್ಟನ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ನಾನೇನು ಬರಿತೀನಿ ಈಗ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಬರೆದೆ. ಓಕೆ, ಐ ವಿಲ್ ರೈಟ್ ಒನ್ ಮೋರ್ ಈಕ್ವೇಷನ್, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಐ ವಿಲ್ ರೈಟ್ ಒನ್ ಮೋರ್ ಈಕ್ವೇಷನ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಐ ವಿಲ್ ರೈಟ್ ಒನ್ ಮೋರ್ ಈಕ್ವೇಷನ್, ಎಕ್ಸ್ ಇಂಟು dy ಬೈ dx ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಓಕೆ, ಈ ಈಕ್ವೇಷನ್ಸ್ನ ಅಬ್ಸರ್ವ್ ಮಾಡಿ, ಎಲ್ಲವೂ ಕೂಡ ಈಕ್ವೇಷನ್ಸ್ ತಾನೆ, ಎಲ್ಲವೂ ಈಕ್ವೇಷನ್ಸ್, ಯಾಕಂದರೆ ಎಲ್ಲದರಲ್ಲೂ ಈಸ್ ಈಕ್ವಲ್ ಟು ಸಿಂಬಲ್ ಇದೆ, ಸೊ ಎಲ್ಲವೂ ಈಕ್ವೇಷನ್ ಅಂತ ಕನ್ಫರ್ಮ್. ಬಟ್ ಡೆರಿವೇಟಿವ್ ಅಂದರೆ ಡಿ ಬೈ ಡಿ ಎಕ್ಸ್ ಫಾರ್ಮ್ಯಾಟ್ ಬಂದಿರೋದು ಎಲ್ಲಿ? ಇದು ಒಂದರಲ್ಲಿ ಮಾತ್ರ. ಸೊ ಇದು ಒಂದು ಮಾತ್ರ ಕ್ವಾಲಿಫೈ ಆಗುತ್ತೆ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರ್ಕೊಳ್ಬೋದು, ಅದನ್ನು ಹೇಳ್ಬೋದು. ಓಕೆ, ಬಟ್ ರಿಮೈನಿಂಗ್ ಎಲ್ಲ ಏನು ಜಸ್ಟ್ ನಾರ್ಮಲ್ ಈಕ್ವೇಷನ್ಸ್ ಆಗುತ್ತೆ. ಡಿಫ್ರೆನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಈಕ್ವೇಷನ್ನ ನೋಡಿದ ತಕ್ಷಣ ನೀವು ಇದು ಡಿಫರೆನ್ಷಿಯಲ್ ಈಕ್ವೇಷನ್ ಹೌದೋ ಅಲ್ಲೋ ಅಂತ ಹೇಳೋದು ಬೇಸ್ಡ್ ಆನ್ ದಿಸ್ ಪ್ರೆಸೆನ್ಸ್ ಆಫ್ ಡೆರಿವೇಟಿವ್. ಓಕೆ, ಡಿ ಬೈ ಡಿ ಎಕ್ಸ್ ಫಾರ್ಮ್ಯಾಟ್ ಏನಿದೆಯಲ್ಲ ಆ ಫಾರ್ಮ್ಯಾಟ್ ಐತೆ ಅಂದರೆ ಡೈರೆಕ್ಟ್ಲಿ ಯಾವ ಕೆಟಗರಿಗೆ ಹಾಕ್ತೀರಾ? ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಕೆಟಗರಿಗೆ ಹಾಕೊತೀರಾ. ಇಲ್ಲ ಈ ಥರ ಇದ್ದಾವೆ ಅಂತ ಅಂದರೆ ಏನು ಮಾಡ್ತೀರಾ? ದೇ ಆರ್ ನಾರ್ಮಲ್. ಓಕೆ, ಟ್ರೀಟ್ ದಮ್ ಆಸ್ ನಾರ್ಮಲ್ ಈಕ್ವೇಷನ್. ಸೊ ಈ ಥರ ನಿಮಗೇನು ಕೊಡೋದಿಲ್ಲ, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗೋಸ್ಕರ ನಾನು ಹೇಳಿದ್ದೀನಿ. ಈಗ ಇದಂತೂ ಕಾನ್ಸೆಪ್ಟ್ ಮುಗೀತು, ಡಿಫರೆನ್ಷಿಯಲ್ ಈಕ್ವೇಷನ್. ನೆಕ್ಸ್ಟು ಆರ್ಡರ್. ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನೋ ಕಾನ್ಸೆಪ್ಟ್ ಬಂದ ತಕ್ಷಣ ನಾವು ಯೂಶಲಿ ಏನು ಹೇಳ್ತೀವಿ? ದಿಸ್ ಈಸ್ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್, ದಿಸ್ ಇಸ್ ಸೆಕೆಂಡ್ ಆರ್ಡರ್, ದಿಸ್ ಇಸ್ ಥರ್ಡ್ ಆರ್ಡರ್ ಅಂತೆಲ್ಲ ಹೇಳ್ತೀವಿ. ಓಕೆ, ಆ್ಯಂಡ್ ಡಿಗ್ರಿ ಕೂಡ ಹೇಳ್ತೀವಿ. ಸೊ ಆರ್ಡರ್ ಡಿಗ್ರಿ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ, ರೈಟ್? ಸೊ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆರ್ಡರ್ ಆಫ್ ಅ ಡಿಫರೆನ್ಷಿಯಲ್ ಈಕ್ವೇಷನ್. ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಆರ್ಡರ್ ಅಂದರೆ ತುಂಬ ಸಿಂಪಲ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪ್ರೆಸೆಂಟ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಓಕೆ, ಅಷ್ಟೇನು ಬೇಡ, ಇಂಪಾರ್ಟೆಂಟ್ ವರ್ಡ್ ಇಷ್ಟೇ, ಹೈಯೆಸ್ಟ್ ಆರ್ಡರ್. ಹೈಯೆಸ್ಟ್ ಅಂದರೆ ಏನು ಮೀನಿಂಗು? ತುಂಬ ಸಿಂಪಲ್ಲು. ಈಗ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಬರ್ದಿರೋಣ, ಎಕ್ಸ್ ಇಂಟು dy ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ಬರೆದೆ. ಸಪೋಸ್ ಐ ರೈಟ್ x ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಡಿಫ್ರೆನ್ಸ್ ಏನಾಯ್ತು ಇಲ್ಲಿ? ಜಸ್ಟ್
ಇದ್ರ ಮೇಲಿರೋ ಪವರ್ ಏನಿದೆಯಲ್ಲ ಅದು, ಹೌದಲ್ವಾ? ಎಸ್, ಹೈಯೆಸ್ಟ್ ಪವರ್, ಸಿಂಪಲ್. ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಫಸ್ಟು ಡಿಫರೆನ್ಷಿಯಲ್ ಈಕ್ವೇಷನ್ ಆಗಿರಬೇಕು. ಆ ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಆ ಡೆರಿವೇಟಿವ್ ಏನಿದೆಯಲ್ಲ, ಆ ಡೆರಿವೇಟಿವ್ದು ಮೇಲ್ಗಡೆ ಇರೋ ಹೈಯೆಸ್ಟ್ ಪವರ್ ಏನಿದೆ, ಅಂದರೆ ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಆಗಿದೆ, 1 ಸತಿನ 2 ಸತಿನ 3 ಸತಿನ 4 ಸತಿನ, ರೈಟ್? ಸೊ ಆ ಹೈಯೆಸ್ಟ್ ಪವರ್ ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ? ಆರ್ಡರ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪ್ರೆಸೆಂಟ್ ಇನ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ವಾಟ್? ಈಸ್ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಓಕೆ, ಆ ಪವರು ಇಲ್ಲಿ ನೋಡಿ, dy/dx ಎಲ್ಲ ಐತೆ, ಇಲ್ಲಿ ಒಂದೇ ಕಡೆ ಇರೋದು. ಇದ್ರದ್ದು ಮೇಲ್ಗಡೆ ಪವರ್ ಎಷ್ಟಿದೆ? ಏನೂ ಇಲ್ಲ ಅಂದರೆ 1. ಇಲ್ಲಿ ಎಲ್ಲಿದೆ? ಇಲ್ಲಿ ಒಂದು ಕಡೆ ಅಷ್ಟೇ dy/dx ಫಾರ್ಮ್ಯಾಟ್ ಇದೆ. ಪವರ್ ಎಷ್ಟಿದೆ ಮೇಲ್ಗಡೆ? 2. ಸೊ ಈ ಕೇಸಲ್ಲಿ ನಾವೇನಂತೀವಿ? ಆರ್ಡರ್ ಈಸ್ ಈಕ್ವಲ್ ಟು 1. ಈ ಕೇಸಲ್ಲಿ ಆರ್ಡರ್ ಈಸ್ ಈಕ್ವಲ್ ಟು 2 ಅಂತ ಅಂತೀವಿ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಐ ರೈಟ್ d³ ಅಂದರೆ 3 ಸತಿ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ನಾನು, ಪ್ಲಸ್ x² ಇಂಟು dy/dx ಇಸ್ ಈಕ್ವಲ್ ಟು 0 ಅಂತ ಬರ್ದನಪ್ಪ. ಈಗ ಅಬ್ಸರ್ವ್ ಮಾಡಿ, ಆರ್ಡರ್ ಏನು ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಫಸ್ಟು ಡೆರಿವೇಟಿವ್ ಐತಾ dy/dx, ಆ dy/dx ಅಲ್ಲಿ ಹೈಯೆಸ್ಟ್ ಯಾರ್ದು ಪವರು? ಇದ್ರದ್ದು ಪವರು 1, ಇದ್ರದ್ದು 3 ದೊಡ್ಡದ 1 ದೊಡ್ಡದ? ವಿಚ್ ಇಸ್ ಹೈಯೆಸ್ಟ್, 1 or 3? 3. ದೇರ್ ಫೋರ್ ಆರ್ಡರ್ ಏನಾಗುತ್ತೆ? 3 ಆಗುತ್ತೆ. ಈಗ ಇನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ ಈಗೇನು ಮಾಡೋಣ? d⁵x ಡಿವೈಡೆಡ್ ಬೈ dx³ ಪ್ಲಸ್ x² dy/dx whole to the power of 3 plus dy/dx whole to the power of 5 is equal to 0 ಅಂತ ಹೇಳಿದ್ನಪ್ಪ. ಈಕ್ವೇಷನ್ ಸ್ವಲ್ಪ ದೊಡ್ಡದಾಯಿತು, ಡಿಫ್ರೆನ್ಷಿಯಲ್ ಈಕ್ವೇಷನ್, ಹೌದಲ್ವಾ? ಸೊ ಇದ್ರದ್ದು ಆರ್ಡರ್ ಏನಾಗುತ್ತೆ ಅಂತ ಕೇಳಿದ್ರೆ ಫಸ್ಟ್ ನೀವೇನು ಮಾಡ್ತೀರಾ? dy/dx ಹುಡುಕ್ತೀರಾ. dy/dx 3 ಕಡೆ ಇದೆ. ಓಕೆ, ಅದರಲ್ಲಿ ಎಲ್ಲರದು ಪವರ್ಸ್ ನೋಡ್ತೀರಾ, 1 1 5. ನೆನಪಿರಲಿ, dy/dx ಇಂದು ಪವರ್ ನೋಡ್ಬೇಕು. ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತ ಅಂದರೆ ಇಲ್ಲೇ ನೋಡಿ, ಈ ಹೈಯೆಸ್ಟ್ ಪವರ್. ಸಪೋಸ್ ನಾನು ಇದನ್ನು 5 ಬೇಡ 7 ಮಾಡ್ತೀನಿ. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಇದ್ರದ್ದು ಫುಲ್ ಪವರ್ ಇದೆಯಲ್ಲ ಇದನ್ನು ನೋಡೋಕೆ ಹೋಗ್ತಾರೆ. ಡೋಂಟ್ ಗೋ ವಿತ್ ದ್ಯಾಟ್, ದಿಸ್ ಈಸ್ ಡಿಫ್ರೆಂಟ್. ಓಕೆ, ಪವರ್ 7 ಅಂದರೆ dy/dx ಅದು ಅಂದರೆ 1 ಸತಿ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು 7 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಂತ ಮೀನಿಂಗು. ಆದರೆ ಆರ್ಡರ್ ಅಂತ ಅಂದರೆ ನಾನೇನಂದೆ? ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ. ಓಕೆ, ಸಾರಿ, ಇಲ್ಲಿ 3 ಅಲ್ಲ 5. ಓಕೆ, ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ. ಸೊ ಇದ್ರದ್ದು ಪವರ್ ಎಷ್ಟಿದೆ ಮೇಲ್ಗಡೆ? 1. ಇದ್ರದ್ದು ಎಷ್ಟು? 1. ಇದ್ರದ್ದು 5. ಕರೆಕ್ಟಾ? ಸೊ ಹೈಯೆಸ್ಟ್ ಯಾವುದಿದೆ? 5. ದೇರ್ ಫೋರ್ ಆರ್ಡರ್ ಈಸ್ ಈಕ್ವಲ್ ಟು 5. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. d³ ಪ್ಲಸ್ x² ಇಂಟು d²/dx³ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 0. ಈ ಥರ ಇದ್ದರೆ ಟೆಲ್ ಮಿ ವಾಟ್ ಇಸ್ ದ ಆರ್ಡರ್? ಸಿಂಪಲ್. ಫಸ್ಟ್ ಏನು ಮಾಡ್ತೀರಾ? ಡೆರಿವೇಟಿವ್ ನೋಡ್ತೀರಾ. dy/dx ಇಲ್ಲೈತೆ, dy/dx ಇಲ್ಲೈತೆ. ಫುಲ್ ಈಕ್ವೇಷನಲ್ಲಿ ಎಷ್ಟು ಸತಿ ಇದೆ ನೋಡ್ರಿ. ಮ್ಯಾಕ್ಸಿಮಮ್ 2 or 3 ಟೈಮ್ಸ್ ಅಷ್ಟೇ ಕೊಡೋದು ನಿಮ್ಮ ಏಜ್ ಗ್ರೂಪಿಗೆ. ಓಕೆ, ಡೋಂಟ್ ವರಿ. ಇದರಲ್ಲಿ ಹೈಯೆಸ್ಟ್ ಯಾವುದು? ಸೊ ಮತ್ತೆ 3 ಬರುತ್ತೆ, ಸಾರಿ. ಹೈಯೆಸ್ಟ್ ಯಾವುದು? 2 3 3. ದೇರ್ ಫೋರ್ ಆರ್ಡರ್ ಈಸ್ 3. ಅರ್ಥ ಆಗ್ತಿದೆಯಾ? ಸೊ ಆರ್ಡರ್ ಅಂತ ಅಂದರೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸಿಂಪಲ್. ಒಂದು ಡೆರಿವೇಟಿವ್ ಅಂದರೆ dy/dx ಹುಡುಕ್ರಿ, ಅದ್ರ ಮೇಲ್ಗಡೆ ಹೈಯೆಸ್ಟ್ ಪವರ್ ಎಷ್ಟಿದೆ ಅಂದರೆ ಮ್ಯಾಕ್ಸಿಮಮ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿರೋದು. ಓಕೆನಾ? ರೈಟ್. ಸೊ ಅದೇ ನಿಮ್ಮ ಆರ್ಡರ್ ಆಗುತ್ತೆ. ರೈಟ್. ನೋಟ್ ಪಾಯಿಂಟ್ ಹಾಕ್ಬಿಟ್ಟು ನೀವು ಸ್ವಲ್ಪ ಆರ್ಡರ್ನ ಡಿನೋಷನ್ಸ್ನ ಬರಿಬೇಕಾಗುತ್ತೆ. ಪ್ರತಿ ಸತಿ ಏನಾಗುತ್ತೆ ಅಂದರೆ dy/dx ಬರೆಯೋಕ್ಕೆ ಆಗದೆ ಅಗ್ಲಗ್ಲ dy/dx d²/dx² ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಈಗಂತೂ ಏನೂ ಅನ್ಸಲ್ಲ, ಬಟ್ ನೀವು ಲೆಂದಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಮುಂದೆ ಹೇಳ್ಕೊಡ್ತೀನಿ. ಆವಾಗ ಏನಾಗುತ್ತೆ, ಅಗ್ಲಗ್ಲ ಇಷ್ಟು ದೊಡ್ಡ ಫಾರ್ಮ್ಯಾಟ್ ಬರೆಯೋದು ಕಷ್ಟ ಆಗುತ್ತೆ. ಸೊ ದ ಶಾರ್ಟೆಸ್ಟ್ ಆ್ಯಂಡ್ ಸಿಂಪಲ್ ಡಿನೋಷನ್ ಈಸ್ y ತಲೆ ಮೇಲೆ 1 ಹಾಕಿದರೆ ದಿಸ್ ಮೀನ್ಸ್ 1 ಸತಿ ಡಿಫ್ರೆನ್ಷಿಯೇಟ್. ಇದನ್ನು y ತಲೆ ಮೇಲೆ 2 ಸತಿ ಡ್ಯಾಶು. d³y/dx² ಅಂತಂದರೆ ಅಲ್ಲ, dx³ ಅಂತಂದರೆ y ತಲೆ ಮೇಲೆ 3. ಈ ಥರ ನಾವು ಡ್ಯಾಶ್ ಹಾಕಬಹುದು. ಕೆಲವರಿಗೆ ಡೌಟ್ ಇರುತ್ತೆ, ಮ್ಯಾಮ್ ಹಂಗಂದರೆ ಸಪೋಸ್ 99 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಹಿಂಗೆ y ಅಂತ ಹಾಕ್ಬಿಟ್ಟು 99 ಡ್ಯಾಶ್ ಹಾಕೋಕ್ಕಾಗುತ್ತಾ? ನಾಟ್ ಪಾಸಿಬಲ್, ರೈಟ್? ಸೊ ಅಟ್ ದಟ್ ಟೈಮ್ ವಾಟ್ ಟು ಡೂ? ದೆನ್ ವಿ ಯೂಸ್ ಸಮ್ ಡಿಫ್ರೆಂಟ್ ನೋಟೇಷನ್. ಅದು ನಿಮಗೆ ಈಗಿಲ್ಲ, ಹೈಯರ್ ಸ್ಟಡೀಸಲ್ಲಿ ಬರುತ್ತೆ. ಓಕೆ,
ಓಕೆ. ಸೊ ಏನು ಮಾಡ್ತೀರಾ, ಅವಾಗ ಏನು ಮಾಡ್ತೀರಾ ಅಂತ ಅಂದರೆ ಇನ್ನೂ ಒಂದು ನೊಟೇಷನ್ ಇದಕ್ಕೆ ಯೂಸ್ ಮಾಡ್ತೀರಾ. ಇಲ್ಲಿ ವೈ ಡ್ಯಾಶ್ ಬರೆಯೋ ಬದಲು y1 ಅಂದರೆ ಒಂದು ಸತಿ ಡಿಫ್ರೆನ್ಷಿಯೇಟ್, y2 ಅಂದರೆ 2 ಸತಿ ಡಿಫ್ರೆನ್ಷಿಯೇಟ್, y3 3 ಸತಿ ಅಂತ ಅಂದರೆ ಡ್ಯಾಶ್ ಬರಿಬೋದು, ನಾನು ತೊಂದರೆ ಇಲ್ಲ ನನಗೆ. ಬಟ್ ಜಾಸ್ತಿ ಸತಿ ಇದೆ 99 ಅಂತ ಹೇಳಿದ್ನಲ್ಲ, ಅವಾಗ ಏನು ಮಾಡ್ತೀರಾ, ಸಿಂಪಲ್ y99. ಅರ್ಥ ಆಯ್ತಾ? ಇದು ಇಟ್ ಈಸ್ ಅಂಡರ್ಸ್ಟುಡ್. y99 ಮೀನ್ಸ್ ವಾಟ್, ಯು ಆರ್ ಡಿಫ್ರೆನ್ಷಿಯೇಟಿಂಗ್ y ವಿತ್ ರೆಸ್ಪೆಕ್ಟ್ ಟು x 99 ಟೈಮ್ಸ್. ಅರ್ಥ ಆಗ್ತಿದೆಯಾ? ಈ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ವರೆಗೂ ನೀವು ಆಲ್ರೆಡಿ ಎಲ್ಲಿ ಇದರಲ್ಲಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ಬರುತ್ತೆ, ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಅದರಲ್ಲಿ ಕಲ್ತಿದ್ದೀರಾ. ಸೆಕೆಂಡ್ ಆರ್ಡರ್ ಇಕ್ವೇಷನ್ಸ್ ಹೌದಲ್ವಾ, 2 ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಮ್ಯಾಕ್ಸಿಮಮ್ ಥರ್ಡ್ ಆರ್ಡರ್ವರೆಗೆ ಅಷ್ಟೇ ಇರುತ್ತೆ, ಅದಕ್ಕಿಂತ ಮೇಲೆ ನಿಮಗಿಲ್ಲ. ಈಗ ಹೈಯರ್ ಸ್ಟಡೀಸಲ್ಲಿ ಇರುತ್ತೆ, ಬಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್ ರೈಟ್ ನೌ. ಓಕೆ, ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಲರ್ನ್ ರಿಲೇಟೆಡ್ ಟು ಆರ್ಡರ್ ರಿಲೇಟೆಡ್. ಇಷ್ಟೇ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅದೇ nth ಪವರ್ ಡೆರಿವೇಟಿವ್ ಅಂತ ಅಂದರೆ ಏನು ಬರೀತಾರೆ, dy ಬೈ ಡಿ ಎಕ್ಸ್ ಪವರ್ ಎನ್. ಓಕೆ, OR ಅದನ್ನು ಈ ಥರ ಬರೀಬೇಕಂದ್ರೆ yn. ಸಬ್ಸ್ಕ್ರಿಪ್ಟ್ ಬರೆದ್ರೆ ನಂಬರ್ ಬರೀತೀರಾ. ಸೂಪರ್ ಸ್ಕ್ರಿಪ್ಟ್ ಅಂದರೆ ತಲೆ ಮೇಲೆ ಬರೀತಿರಲ್ಲ, ಅದನ್ನು ಸೂಪರ್ ಸ್ಕ್ರಿಪ್ಟ್ ಅಂತೀರ. ಸೂಪರ್ ಸ್ಕ್ರಿಪ್ಟ್ ಬರೆದ್ರೆ ಡ್ಯಾಶ್ ಬರೀತೀರಾ. ಸೊ ಡ್ಯಾಶು ಸ್ವಲ್ಪ 3 ಇದ್ದಾಗ ಕನ್ವೀನಿಯೆಂಟ್ ಅನಿಸುತ್ತೆ, ಮ್ಯಾಕ್ಸಿಮಮ್ 4 ಅಂದ್ರೂ ಕನ್ವೀನಿಯೆಂಟ್ ಅನಿಸುತ್ತೆ. ಬಟ್ ಅದಕ್ಕಿಂತ ಮೇಲೆ ಹಿಂಗೆ 5 ಸತಿ ಕೌಂಟ್ ಮಾಡಿ ಡ್ಯಾಶ್ ಬರೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ವಿ ವಿಲ್ ಪ್ರಿಫರ್ ದೀಸ್ ಇನ್ ಅವರ್ ಹೈಯರ್ ಸ್ಟಡೀಸ್. ದಟ್ ಈಸ್ ನಾಟ್ ರಿಕ್ವೈರ್ಡ್ ನಾವು. ಓಕೆ, ಸೊ ಆರ್ಡರ್ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ? ಏನು ಮಾಡಬೇಕು, ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು dy/dx ಎಲ್ಲೆಲ್ಲ ಐತೆ ಅಂತ, ಒಂದು ಈಕ್ವೇಷನಲ್ಲಿ dy/dx ಎಲ್ಲೆಲ್ಲ ಐತೆ ಅಂತ ನೋಡ್ತೀರಾ. ಆ dy/dx ಮ್ಯಾಕ್ಸಿಮಮ್ ಎಷ್ಟು ಸತಿ ಡೆರಿವೇಟಿವ್ ಆಗಿದೆ, ಇಲ್ಲಿ 1 ಸತಿ ಆಗಿದೆ, ಇಲ್ಲೆಲ್ಲೋ 2 ಸತಿ ಆಗಿರುತ್ತೆ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ ಸತಿ ಇಲ್ಲಿ 1 ಸತಿ ಆಗಿದೆ, ಇಲ್ಲಿ 3 ಸತಿ ಆಗಿದೆ. ಮ್ಯಾಕ್ಸಿಮಮ್ ಯಾವುದು, 3 ಸತಿ ಡೆರಿವೇಟಿವ್. ಅರ್ಥ ಆಗ್ತಿದೆಯಾ? ಸೊ ಆರ್ಡರ್ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಿದ್ರೆ ಮಾತ್ರ ಡಿಗ್ರಿ ಕಾನ್ಸೆಪ್ಟ್ ಈಸಿ ಆಗುತ್ತೆ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಯು ದ ಕಾನ್ಸೆಪ್ಟ್ ಆಫ್ ಡಿಗ್ರಿ ಆಫ್ ಅ ಡಿಫ್ರೆನ್ಷಿಯಲ್ ಈಕ್ವೇಷನ್. ನೌ ಲೆಟ್ ಮೀ ಟರ್ನ್ ದ ಶೀಟ್. ಡಿಗ್ರಿ ಆಫ್ ಅ ಡಿಫ್ರೆನ್ಷಿಯಲ್ ಈಕ್ವೇಷನ್. ಓಕೆ, ಸೊ ಡಿಗ್ರಿ ಆಫ್ ಎ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂದರೆ ತುಂಬ ಸಿಂಪಲ್ಲು. ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ಆರ್ಡರ್ ಕಂಡುಹಿಡೀರಿ ಸಾಕು. ಆ ಆರ್ಡರಿಂದ ಪವರ್ ಏನಿದೆ ಅಂತ ನೋಡ್ರಿ. ಪವರ್ ಆಫ್ ಆರ್ಡರ್ ಅಷ್ಟೇ, ಇಷ್ಟೇ ಇರೋದು, ಪವರ್ ಆಫ್ ಆರ್ಡರ್. ಅದನ್ನು ಒಫಿಷಿಯಲಿ ಹೇಳ್ಬೇಕಾದ್ರೆ ಅವರು ಏನು ಹೇಳ್ತಾರೆ, ಹೈಯೆಸ್ಟ್ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂತಾರೆ. ಅದು ಕನ್ಫ್ಯೂಸ್ ಆಗುತ್ತೆ. ನಾನು ನೆನ್ಪಿಟ್ಕೊಳೋದು ಪವರ್ ಆಫ್ ಆರ್ಡರ್ ಅಂತ ನೆನ್ಪಿಡ್ಕೊಂಡು, ಅಂದರೆ ಆರ್ಡರ್ ಫಸ್ಟ್ ಕಂಡುಹಿಡಿಬೇಕು, ಆರ್ಡರ್ ಆದಮೇಲೆ ಡಿಗ್ರಿ ಅಂತ. ಆರ್ಡರ್ ಅಂದರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ನು, ಸೆಕೆಂಡ್ ಆರ್ಡರ, ಥರ್ಡ್ ಆರ್ಡರ, ಫೋರ್ತ್ ಆರ್ಡರ, ಹೈಯೆಸ್ಟ್ ಆರ್ಡರ್ ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಆಗಿದೆ ಅನ್ನೋದು ನೋಡ್ತೀನಿ. ಅದ್ರ ಮೇಲ್ಗಡೆ ಇರೋ ಪವರ್ ಏನಿದೆಯಲ್ಲ, ಅದ್ರ ಮೇಲ್ಗಡೆ ಇರೋ ಪವರ್ ಅಂದರೆ ಏನು ಮ್ಯಾಮ್ ಅಂತ ಅಂದರೆ ತುಂಬ ಸಿಂಪಲ್. ಈಗ ತಾನೇ ಹೇಳಿದ್ನಲ್ಲ, ಇಲ್ಲಿ ನೋಡಿ, ಸಪೋಸ್ ಇಲ್ಲಿ 5 ಇದೆಯಲ್ಲ, ಬಿಟ್ಟಾಕಿ ಇದೇ ಆಗಿದ್ದಿದ್ರೆ ಇದು ಸಪೋಸ್ 6 ಆಯ್ತು ಅಂದ್ಕೊಳ್ರಿ. ಈಗ ಆರ್ಡರ್ 6 ಆಗುತ್ತಾ, ಇದ್ರ ಮೇಲ್ಗಡೆ ಪವರ್ ಐತೆ ನೋಡಿ, ಆವಾಗ ಈ ಪವರ್ ಇದೆಯಲ್ಲ, ಇದನ್ನು ಡಿಗ್ರಿ ಅಂತ ಕರಿತೀರಾ. ಅರ್ಥ ಆಯ್ತಾ? ಸೊ ಹೇಗೆ ಅಂತಂದರೆ, ಇಫ್ ಐ ಟೆಲ್ ಯು ಸಮ್ ಎಕ್ಸಾಂಪಲ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. ಪವರ್ ಆಫ್ ಆರ್ಡರ್. ಓಕೆ, ಸೊ ಏನಿದೆಯಲ್ಲ, ಫಸ್ಟ್ ನೀವು ಆರ್ಡರ್ ಕಂಡುಹಿಡಿತೀರಾ, ಅದ್ರದ್ದು ಪವರ್ ಎಷ್ಟಿದೆಯೋ ಅದೇ ನಿಮ್ಮ ಡಿಗ್ರಿ ಆಗುತ್ತೆ. ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ dy/dx ಹೋಲ್ ಸ್ಕ್ವೇರ್ ಪ್ಲಸ್ x ಇಂಟು dy/dx ಈಸ್ ಈಕ್ವಲ್ ಟು 0 ಅಂತ ಬರಿತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಆರ್ಡರ್ ಎಷ್ಟಾಗುತ್ತೆ, ನಮಗೆ ಗೊತ್ತಿದೆ. ಡೆರಿವೇಟಿವ್ ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಆಗಿದೆ ನೋಡಿ, dy/dx 1 ಸತಿ. ಸೊ ಎರಡೂ ಸೇಮೇ ಇದೆ. ದೇರ್ಫೋರ್ ಆರ್ಡರ್ ಎಷ್ಟಾಯಿತು, ಒಂದೇ ಸತಿ ಡಿಫ್ರೆನ್ಷಿಯೇಟ್ ಆಗಿರೋದು. ಡಿಗ್ರಿ ಏನಾಗುತ್ತೆ, ಈ ಆರ್ಡರ್ ಇಂದು ಪವರ್ ಏನೂ ಇಲ್ಲ ಅಂದರೆ ಪವರ್ ಎಷ್ಟು, 1. ಈ ಆರ್ಡರ್ ಇಂದು ಪವರ್ 2. ಅಂದರೆ ಈ ಡೆರಿವೇಟಿವ್ ಏನಿದೆಯಲ್ಲ, ಇದ್ರ ಹೈಯೆಸ್ಟ್ ಪವರ್ ಎಷ್ಟಿದೆ, 2. ಮ್ಯಾಮ್ ಎರಡೂ ಹಿಂಗೆ ನೋಡಬೇಕಾ ನಾವು ಅಂದರೆ, ಎರಡು ಇಲ್ಲಿ ಸೇಮ್ ಇರೋದ್ರಿಂದ ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇದೇ ಸೇಮ್ ಕ್ವಶನ್ನ ನಾನು ಚೇಂಜ್ ಮಾಡ್ತೀನಿ ಸ್ವಲ್ಪ. dy/dx ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು d²y/dx² ಈಸ್ ಈಕ್ವಲ್ ಟು 0 ಅಂತ ಅಂದ್ಕೊಳ್ಳಿ. ಟೆಲ್ ಮೀ ವಾಟ್ ಈಸ್ ದಿ ಆರ್ಡರ್ ನೌ. ಆರ್ಡರ್ ಅಂದರೆ ನಾನೇನಂದೆ, ಹೈಯೆಸ್ಟ್ ಡೆರಿವೇಟಿವ್. ಇದು ಡೆರಿವೇಟಿವ್ ಅಂದರೆ dy/dx, ಇದು ಕೂಡ dy/dx. ಬಟ್ ಇದು 1 ಸತಿ ಡಿಫ್ರೆನ್ಷಿಯೇಟ್ ಆಗೈತೆ, ಇದು ಎಷ್ಟು ಸತಿ ಆಗಿದೆ, 2 ಸತಿ. ಸೊ ಹೈಯೆಸ್ಟ್ ಎಷ್ಟು ಸತಿ ಆಗೈತೆ, 2 ಸತಿ. ದೇರ್ಫೋರ್ ಆರ್ಡರ್ ಇಸ್ 2. ಆರ್ಡರ್ ನೀವು ಯಾವ ಡೆರಿವೇಟಿವ್ ಹೇಳಿದಿರೋ ಅದ್ರದ್ದು ಪವರ್ ಎಷ್ಟಿದೆ, ಹೈಯೆಸ್ಟು ಏನೂ ಇಲ್ಲ ಅಂದರೆ 1 ಇದೆ. ಸೊ ದೇರ್ಫೋರ್ ಇಲ್ಲಿ ಡಿಗ್ರಿ 1 ಆಗುತ್ತೆ. ನೀವು ತಗೊಂಬಂದು ಈ 2ನ ಬರೆಯೋಂಗಿಲ್ಲ ಅಲ್ಲಿ.
ಅರ್ಥ ಆಗ್ತಿದೆಯಾ? ಆರ್ಡರ್ ಅಂತ ಅಂದರೆ dy ಬೈ ಡಿ ಎಕ್ಸ್ ಇದೆಯಲ್ಲ, ಈ ಟರ್ಮು ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಆಗಿದೆ, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಫೋರ್ತ್ ಆರ್ಡರ್. ಓಕೆ, ಡಿಗ್ರಿ ಅಂತ ಅಂದರೆ ಆ ಡಿಫ್ರೆನ್ಷಿಯೇಟ್ ಆಗಿರೋ ಮ್ಯಾಕ್ಸಿಮಮ್ ಟೈಮ್ಸ್ ಇದೆಯಲ್ಲ, ಅದ್ರ ಮೇಲ್ಗಡೆ ಇರೋ ಪವರ್ ಎಷ್ಟಿದೆ ಅಂತ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಲೆಟ್ ಮಿ ಗಿವ್ ಯು ಸಮ್ ಮೋರ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ 5x ಸಾರಿ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 7 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಂದ್ಕೊಳ್ಳಿ. ಈಗ ಆರ್ಡರ್ ಏನಾಗುತ್ತೆ ಮತ್ತೆ ಹೇಳಿ? ಆರ್ಡರ್ ಏನಾಗುತ್ತೆ? ಆರ್ಡರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಡೆರಿವೇಟಿವ್ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಇಲ್ಲೈತೆ. ಇದು ಒಂದು ಸತಿ ಡಿಫ್ರೆನ್ಷಿಯೇಟ್ ಆಗಿದೆ, ಇದು 2 ಸತಿ. ಅಂದರೆ ಹೈಯೆಸ್ಟ್ ಯಾವುದು? 2 ಸತಿ ಆಗಿರೋದು. ಈಗ 2 ಸತಿ ಆಗಿರೋದು ಇದೆಯಲ್ಲ, ಇದರಲ್ಲಿ ಹೈಯೆಸ್ಟ್ ಪವರು 2 ಸತಿ ಆಗಿದೆ ಅಂದರೆ ಆರ್ಡರ್ 2 ಅಂತ ಗೊತ್ತಾಯ್ತು ನನಗೆ. ಅದ್ರದ್ದು ಹೈಯೆಸ್ಟ್ ಪವರ್, ಇದ್ರದ್ದು ಎಷ್ಟಪ್ಪ ಪವರು? 1, ಇದ್ರದ್ದು ಎಷ್ಟು? 7. ಸೊ 1 7 ಯಾವ್ದು ದೊಡ್ಡದು? 7. ಸೊ ದೇರ್ಫೋರ್ ಡಿಗ್ರಿ ಈಸ್ 7. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಡೆಫಿನೇಷನ್ ಕಲ್ತಿದ್ವಿ, ಈಗ ಆರ್ಡರ್ ಮತ್ತು ನೆಕ್ಸ್ಟ್ ಏನು ಡಿಗ್ರಿ ಅಂತ ಕಲ್ತ್ವಿ. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು? ಸಿಂಪಲ್ ಈಕ್ವೇಷನ್ ಇರಬೇಕು, ಅದರಲ್ಲಿ ಡೆರಿವೇಟಿವ್ ಇರಬೇಕು ಅಷ್ಟೇ ನನಗೆ. ಓಕೆ, ನೆಕ್ಸ್ಟ್ ಆರ್ಡರ್ ಅಂದರೆ ಏನು? ಆ ಡೆರಿವೇಟಿವ್ ಏನಿದೆಯಲ್ಲ, ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಅನ್ನೋದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಎಷ್ಟು ಮಾಡಿದ್ದೀವಿ ಅದು ನಮ್ಮ ಆರ್ಡರ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ ಮಾಡಿರೋದ್ರದ್ದು ಹೈಯೆಸ್ಟ್ ಪವರ್ ಏನಿದೆಯಲ್ಲ, ದಟ್ ವಿಲ್ ಬಿಕಮ್ ಅವರ್ ಡಿಗ್ರಿ. ಸಿಂಪಲ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಯು ಆರ್ ಟೇಕಿಂಗ್ dy ಬೈ ಡಿ ಎಕ್ಸ್ ಪ್ಲಸ್ sin x ಇಸ್ ಈಕ್ವಲ್ ಟು 0. ಎಲ್ಲ ಇದೆ, dy ಬೈ ಡಿ ಎಕ್ಸು ಒಂದೇ ಸತಿ ಇದೆ, ಹೌದಾ? ಸೊ ಆರ್ಡರ್ ಎಷ್ಟಾಯಿತು? 1. ಡಿಗ್ರಿ, ಇದ್ರದ್ದು ಮೇನ್ ಹೈಯೆಸ್ಟ್ ಪವರ್ ಎಷ್ಟು? ಡಿಗ್ರಿ ಕೂಡ ಒಂದೇ. ಅರ್ಥ ಆಗ್ತಿದೆಯಾ? ರೈಟ್. ನೆಕ್ಸ್ಟ್, ಇಫ್ ಐ ಟೆಲ್ ಯು ಒನ್ ಮೋರ್ ಈಕ್ವೇಷನ್, ಎಕ್ಸ್ ವೈ 5 whole to the power of 5, okay, minus y into dy by dx is equal to 0. ಓಕೆ, ಅಬ್ಸರ್ವ್ ಮಾಡಿ. ಡಿ ವೈ ಬೈ ಡಿ ಎಕ್ಸು ಅಂದರೆ ಡೆರಿವೇಟಿವ್. ಫಸ್ಟ್ ಆರ್ಡರ್ ಹೇಳ್ಬೇಕು ನಾನು, ಹೌದಲ್ವ? ಆರ್ಡರ್ ಮೇಲೆ ಡಿಗ್ರಿ ಡಿಪೆಂಡ್ ಆಗಿರುತ್ತೆ, ಆರ್ಡರ್ ಮೇಲೆ. ಓಕೆ, ನಾನು ನನ್ನ ಕಾಲೇಜ್ ಡೇಸಲ್ಲಿ ಹೇಗೆ ನೆನ್ಪಿಟ್ಕೊತಿದ್ದೆ ಅಂದರೆ ಡಿ ಫಾರ್ ಡಿಗ್ರಿ, ಡಿ ಫಾರ್ ಡಿಪೆಂಡ್. ಯಾಕಂದರೆ ಎಕ್ಸಾಮಲ್ಲಿ ಫೈಂಡ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಅಂತ ಎರಡೂ ಕೊಡೋರು. ಈಗ ಆರ್ಡರ್ ಯಾವುದು, ಡಿಗ್ರಿ ಯಾವುದು ಅಂತ ಕನ್ಫ್ಯೂಸ್ ಆಗೋದಕ್ಕಿಂತ ಎರಡರಲ್ಲಿ ಫಸ್ಟ್ ಯಾವ್ದು ಫೈಂಡ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಒಂದು ಆರ್ಡರೇ ಮಾಡ್ಬೇಕನ್ನೋದು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಇನ್ನೊಂದು ನಾನು ನೆನ್ಪಿಟ್ಕೊತಿದ್ದೆ ಹೆಂಗೆ, ಡಿ ಫಾರ್ ಡಿಗ್ರಿ, ಡಿ ಫಾರ್ ಡಿಪೆಂಡೆಂಟ್. ಸೊ ಇದು ಡಿಪೆಂಡ್ ಆಗಿದೆ ಆರ್ಡರ್ ಮೇಲೆ. ಆರ್ಡರ್ ಎಷ್ಟಿದೆ ನೋಡಿ, ಇದು ಡೆರಿವೇಟಿವ್ ಡಿ ವೈ ಬೈ ಡಿ ಎಕ್ಸ್ ಇಲ್ಲೂ ಐತೆ. ಇದು ಎಷ್ಟು ಸತಿ ಆಗುತ್ತೆ ಡಿಫ್ರೆನ್ಷಿಯೇಟು? ಒಂದೇ ಸತಿ. ಡಿ ವೈ ಬೈ ಡಿ ಎಕ್ಸ್ ಒಂದೇ ಸತಿ. ಡಿ ಸ್ಕ್ವೇರ್ ವೈ ಅಂದರೆ 2 ಸತಿ ಆಗಿದೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಸತಿ ಆಗಿದೆ? 2 ಸತಿ. ಆ ಮ್ಯಾಕ್ಸಿಮಮ್ ಆಗಿರೋದ್ರದ್ದು ಪವರ್ ಎಷ್ಟಿದೆ? 1. ಸೊ ಡಿಗ್ರಿ ಈಸ್ 1. ಅರ್ಥ ಆಯ್ತಾ? ಸೊ ಡಿಗ್ರಿ ಈಸ್ ಡಿಪೆಂಡೆಂಟ್ ಆನ್ ಆರ್ಡರ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಆ ಲೈನ್ ನಿಮಗೆ ಡಿ ಫಾರ್ ಡಿಗ್ರಿ, ಡಿ ಫಾರ್ ಡಿಪೆಂಡೆಂಟ್ ಅಂತ ನೆನಪಿದ್ರೆ ಆರ್ಡರ್ ಫಸ್ಟ್ ಕಂಡುಹಿಡಿತೀರಾ, ಡಿಗ್ರಿ ಆಮೇಲೆ ಕಂಡುಹಿಡಿತೀರಾ. ಸಿಂಪಲ್ ಥಿಂಗ್. ಅರ್ಥ ಆಯ್ತಾ? ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೋಟ್ ಟು ಬಿ ರಿಮೆಂಬರ್ಡ್ ಇನ್ ದಿಸ್ ಕಾನ್ಸೆಪ್ಟ್ ಆಫ್ ಡಿಗ್ರಿ ಆಫ್ ಎ ಡಿಫ್ರೆನ್ಷಿಯಲ್ ಇಕ್ವೇಷನ್. ಅಂದರೆ ಇದ್ರಾಗ ಒಂದು ನೋಟ್ ಪಾಯಿಂಟ್ ನೀವು ಏನು ನೆನ್ಪಿಟ್ಕೋಬೇಕಂದ್ರೆ, ಡಿಗ್ರಿ ನಾವು ಎಲ್ಲ ಈಕ್ವೇಷನ್ಸಿಗೂ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಮೀನಿಂಗ್ ಏನು? ಡಿಗ್ರಿ ಈಸ್ ಡಿಫೈನ್ ಮಾಡಬೇಕು ಅಂತಂದರೆ ಆ ಈಕ್ವೇಷನ್ ಎಂಥ ಈಕ್ವೇಷನ್ ಆಗಿರಬೇಕು? ಇದು ನೆನ್ಪಿಟ್ಕೊಳ್ಳಿ. ಆ ಈಕ್ವೇಷನ್ನು ಪಾಲಿನಾಮಿಯಲ್ ಈಕ್ವೇಷನ್ ಆಗಿರಬೇಕು. ಓಕೆ, ಇನ್ ಡೆರಿವೇಟಿವ್ಸ್. ವಾಟ್ ಯು ಮೀನ್ ಬೈ ಪಾಲಿನಾಮಿಯಲ್ ಈಕ್ವೇಷನ್ ಇನ್ ಡೆರಿವೇಟಿವ್ಸ್? ಎಸ್, ಪಾಲಿನಾಮಿಯಲ್ ಈಕ್ವೇಷನ್ ಇನ್ ಎಕ್ಸ್ ಅಂತ ಕಲ್ತಿರ್ತೀರಿ ನೀವು, ಪಾಲಿನಾಮಿಯಲ್ ಈಕ್ವೇಷನ್ ಇನ್ ವೈ, ಪಾಲಿನಾಮಿಯಲ್ ಈಕ್ವೇಷನ್ ಇನ್ ಎಸ್. ಅಂದರೆ ಮೀನಿಂಗ್ ಏನು? ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ರೈಟಿಂಗ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 3 ಈಸ್ ಈಕ್ವಲ್ ಟು 0. ಓಕೆ, ಸೊ ಇದೇನಾಗುತ್ತೆ? ಒಂದು ಈಕ್ವೇಷನ್ನು ಇನ್ ಟರ್ಮ್ಸ್ ಆಫ್ ಯಾವ ವೇರಿಯಬಲ್ಲು? ಇನ್ ಟರ್ಮ್ಸ್ ಆಫ್ ಎಕ್ಸ್. ಸೊ ಇದನ್ನು ಏನಂತ ಕರೀತೀರಾ? ಕ್ವಾಡ್ರಾಟಿಕ್ ಆದರೂ ಹೇಳ್ರಿ, ಅಥವಾ ಪಾಲಿನಾಮಿಯಲ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಅಂದರೆ ಮೀನಿಂಗ್ ಏನು? ವಿತ್ ರೆಸ್ಪೆಕ್ಟ್ ಟು ಯಾವ ವೇರಿಯಬಲ್ ಇದು ಈಕ್ವೇಷನ್ ಆಗಿದೆ ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್ ಐ ಟೆಲ್ ಯು ಪಾಲಿನಾಮಿಯಲ್ ಈಕ್ವೇಷನ್ ಇನ್ ವೈ ಅಂತ ಅಂದರೆ ಮೀನಿಂಗ್ ಏನು? ಈಕ್ವೇಷನಲ್ಲಿ ಮೇನ್ ವೇರಿಯಬಲ್ ಏನಿದೆಯಲ್ಲ ಅದು ವೈ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, y³ ಮೈನಸ್ 3xy² ಪ್ಲಸ್ 2y ಪ್ಲಸ್ 12 ಇಸ್ ಈಕ್ವಲ್ ಟು 0 ಯಾವುದೋ ಒಂದು ಈಕ್ವೇಷನ್. ಓಕೆ, ದಿಸ್ ಇಸ್ ಪಾಲಿನಾಮಿಯಲ್, ಕ್ಯೂಬಿಕ್ ಆ್ಯಕ್ಚುಲಿ.
ಅಂದರೆ ಹೈಯೆಸ್ಟ್ ಪವರ್ ಎಷ್ಟು 3 ಇದೆ ಕ್ಯೂಬಿಕ್. ವೇರಿಯೇಬಲ್ ಯಾವುದು ನಮಗೆ ವೈ. ಇನ್ ಟರ್ಮ್ಸ್ ಆಫ್ ವೈ ನಾವು ತಗೊಂಡ್ರೆ ಅವಾಗ ದಿಸ್ ಇಸ್ ಪಾಲಿನಾಮಿಯಲ್ ಇಕ್ವೇಷನ್ ಇನ್ ವೈ. ಹಂಗಂದ್ರೆ ಇಲ್ಲಿ ಪಾಲಿನಾಮಿಯಲ್ ಇಕ್ವೇಷನ್ ಇನ್ ಡೆರಿವೇಟಿವ್ಸ್ ಅಂತಂದರೆ ಏನು, ಈ ಥರ ಫಾರ್ಮ್ಯಾಟ್ ಇರಬೇಕು, ಆದರೆ ಡೆರಿವೇಟಿವ್ಸ್ ಇರಬೇಕಲ್ಲಿ, dy ಬೈ ಡಿ ಎಕ್ಸ್ ಫಾರ್ಮ್ಯಾಟ್ ಇರಲೇಬೇಕು. ಅರ್ಥ ಆಯ್ತಾ? ಸೊ ಡಿಗ್ರಿ ಅನ್ನೋದು ನಾವು ಡಿಫೈನ್ ಮಾಡೋದು ಬರೀ ಪಾಲಿನಾಮಿಯಲ್ ಇಕ್ವೇಷನ್ ಇನ್ ಡೆರಿವೇಟಿವ್ಸ್ ಇದ್ದರೆ ಮಾತ್ರ. ಓಕೆ, ಅದು ಇಲ್ಲ ಅಂದರೆ ಎಕ್ಸಾಂಪಲ್ ಏನು, ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ಈಗ ನಾವು ಇಷ್ಟೊತ್ತೇನು ಪ್ರೀವಿಯಸ್ ಆರ್ಡರು ಡಿಗ್ರಿಗೆ ಡೆಫಿನೇಷನ್ ನೋಡೋದಲ್ಲ, ಎಕ್ಸಾಂಪಲ್ ನೋಡೋದ್ವಲ್ಲ, ಅವೆಲ್ಲವೂ ಏನಾಗುತ್ತೆ ಪಾಲಿನಾಮಿಯಲ್ ಇಕ್ವೇಷನ್ಸ್ ಇನ್ ಡೆರಿವೇಟಿವ್ಸ್ ಆಗುತ್ತೆ. ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಅಂತ ಅಂದರೆ ನನ್ನ dy ಬೈ ಡಿ ಎಕ್ಸ್ ಏನಿದೆಯಲ್ಲ ಅದು ಹೋಗ್ಬಿಟ್ಟು ಸಿಕ್ಕಾಕೊಂಡಿರುತ್ತೆ ಎಲ್ಲಿ, ಸೈನ್ ಫಂಕ್ಷನ್ ಒಳಗಡೆ ಅಥವಾ ಲಾಗರಿದಮ್ ಫಂಕ್ಷನ್ ಒಳಗಡೆ ಅಥವಾ ಎಕ್ಸ್ಪೋನೆನ್ಷಿಯಲ್ ಒಳಗಡೆ, ಅಂದರೆ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ನು ಆ ಥರ ಆಗಿರುತ್ತಲ್ಲ, ಆ ಕೇಸಸಲ್ಲಿ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್, ಎನ್ ಡಿ ನಾಟ್ ಡಿಫೈನ್ಡ್. ಎಂಥ ಕೇಸಸಲ್ಲಿ ಗೊತ್ತಿರಬೇಕು ನಿಮಗೆ, dy ಬೈ ಡಿ ಎಕ್ಸು ಸಪರೇಟಾಗಿ ಫ್ರೀ ಆಗಿದೆ ಅಂದರೆ ತೊಂದರೆ ಇಲ್ಲ ನಮಗೆ. ಈ ಸೈನೇ ಇರಬೇಕಂತೇನಿಲ್ಲ, ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಓಕೆ, ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಒಳಗಡೆ ಹೋಗಿ ಸಿಕ್ಕಾಕೊಂಡಿದೆ, ಅಥವಾ ಲಾಗರಿದಮ್ ಇಕ್ವೇಷನ್ ಒಳಗೆ, ಎಕ್ಸ್ಪೋನೆನ್ಷಿಯಲ್ ಒಳಗಡೆ ಅಂದರೆ ಏನು, ಇನ್ಪುಟ್ಟು. ಓಕೆ, ಸಪೋಸ್ ಲಾಗ್ ಎಕ್ಸ್ ಅಂತ ಇದೆ, ಲಾಗ್ ಎಕ್ಸ್ ಇದು ತಾನೇ ಇನ್ಪುಟ್ಟು ಇದ್ರದ್ದು ಎಕ್ಸ್ ವ್ಯಾಲ್ಯೂ. ಈ ಎಕ್ಸ್ ಜಾಗದಲ್ಲಿ dy ಬೈ ಡಿ ಎಕ್ಸ್ ಬರೆದ್ರೆ ಲಾಗ್ dy ಬೈ ಡಿ ಎಕ್ಸ್, ಇನ್ಪುಟ್ ವ್ಯಾಲ್ಯೂ ಏನಾಯಿತು, dy ಬೈ ಡಿ ಎಕ್ಸ್ ಆಯಿತು. ಈ ಪವರ್ ಎಕ್ಸ್, ಈ ಎಕ್ಸ್ ಜಾಗದಲ್ಲಿ ನಾನು dy ಬೈ ಡಿ ಎಕ್ಸ್ ಬರೀತೇನೆ. ಈ ಥರ ಎಲ್ಲಾದರೂ ಈಕ್ವೇಷನಲ್ಲಿ ಕಂಡು ಬಂತು ಅಂತ ಅಂದರೆ ಯು ವಿಲ್ ಸೇ ದಟ್ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಓಕೆ, ಅದು ನಿಮಗೆ ಅರ್ಥ ಆಗಬೇಕು, ರೈಟ್? ಸೊ ಫಾರ್ ಎಕ್ಸಾಂಪಲ್, ಸಪೋಸ್ ಐ ಟೆಲ್ ಯು dy ಬೈ ಡಿ ಎಕ್ಸ್ ಪ್ಲಸ್ ಸೈನ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಟೆಲ್ ಮಿ ವಾಟ್ ಈಸ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಅಂತ ಕೇಳಿದ್ರೆ, ನೆನಪಿರಲಿ ನಾನು ಈ ನೋಟ್ ಪಾಯಿಂಟ್ ಹೇಳಿರೋದು ಡಿಗ್ರಿಗೆ ಅಷ್ಟೇ, ನೀವು ಆರ್ಡರು ನಾಟ್ ಡಿಫೈನ್ಡ್ ಅಂತ ಹೇಳಕ್ಕೆ ಹೋಗ್ಬಿಡಿ. ಆರ್ಡರ್ ಅಂದರೆ ಹೇಳಲೇಬೇಕು ನಾನು, dy ಬೈ ಡಿ ಎಕ್ಸ್ ಇತ್ತು ತಾನೆ, ಇದ್ರದ್ದು ಪವರ್ ಎಷ್ಟು 1, ಡಿಗ್ರಿ ಎಷ್ಟು ಇದ್ರದ್ದು ಅಂತಂದರೆ ಇದ್ರದ್ದು ಪವರ್ ಹೈಯೆಸ್ಟ್ ಪವರ್ 1 ಅಂತ ಹೇಳಂಗಿಲ್ಲ, ಈ ಸೈನ್ ಫಂಕ್ಷನ್ ಒಳಗಡೆ ಇದು ಸಿಕ್ಕಾಕೊಂಡಿದೆ ತಾನೆ. ಸೊ ಹಾಗಾಗಿ ಈ ಥರ ಬಂದಾಗ ಡಿಗ್ರಿ ನಾವೇನಂತೀವಿ, ನಾಟ್ ಪಾಸಿಬಲ್, ಡಿಗ್ರಿ ಈಸ್ ನಾಟ್ ಪಾಸಿಬಲ್ ಟು ಡಿಫೈನ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಸಪೋಸ್ ಐ ಟೆಲ್ ಯು ವೈ ಟ್ರಿಪಲ್ ಡ್ಯಾಶ್, ಸ್ವಲ್ಪ ಆ ಸಿಂಬಲ್ಲು ಯೂಸ್ ಮಾಡಿ ಕಲಿಯೋಣ, y ಡಬಲ್ ಡ್ಯಾಶ್ ಪ್ಲಸ್ e ಟು ದ ಪವರ್ ಆಫ್ y ಡ್ಯಾಶ್ ಇಸ್ ಈಕ್ವಲ್ ಟು 0. ಟೆಲ್ ಮಿ ವಾಟ್ ಇಸ್ ದ ಆರ್ಡರ್, ಹೈಯೆಸ್ಟು y ಡ್ಯಾಶ್ ಅಂದರೆ 1 ಸತಿ ಡಿಫ್ರೆನ್ಷಿಯೇಟು, ಡಬಲ್ ಡ್ಯಾಶ್ ಅಂದರೆ 2 ಸತಿ, ಟ್ರಿಪಲ್ ಡ್ಯಾಶ್ ಅಂದರೆ 3 ಸತಿ. ಸೊ ಹೈಯೆಸ್ಟ್ ಡಿಫ್ರೆನ್ಷಿಯೇಷನ್ ಎಷ್ಟಾಗಿದೆ, 3 ಟೈಮ್ಸ್. ಸೊ ಆರ್ಡರ್ ಇಸ್ 3. ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಯಾಕೆ, ಎಕ್ಸ್ಪೋನೆನ್ಷಿಯಲ್ ಒಳಗಡೆ ಬಂದಿದೆ. ಸೊ ನನ್ನ ಫಂಕ್ಷನ್ ಹೋಗ್ಬಿಟ್ಟು ಆ ಥರ ಸಿಕ್ಕಾಕೊಂಡ್ಬಿಟ್ರೆ ನಾನೇನು ಮಾಡ್ತೀನಿ, ಡಿಗ್ರಿ ಈಸ್ ನಾಟ್ ಡಿಫೈನ್ ಅಂತ ಹೇಳ್ತೀನಿ. ಓಕೆ, ಇನ್ನು ನೀವು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಈಗ ಸಾಲ್ವ್ ಮಾಡ್ತಿರಲ್ಲ, ಅದರಲ್ಲಿ ನಿಮಗೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಓಕೆ, ಸೊ ಐ ಥಿಂಕ್ ಎಷ್ಟಿದೆ ಎಕ್ಸಸೈಸು, ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್ 9.1. ಓಕೆ, ಸಾರಿ. ಸೊ ಎಕ್ಸಸೈಸ್ 9.1ನಲ್ಲಿ ನಿಮಗೆ ಆಲ್ಮೋಸ್ಟ್ 12 ಕ್ವೆಶನ್ಸ್ ಇದ್ದಾವೆ, ತುಂಬ ಈಸಿ ಕ್ವೆಶನ್ ಇದೆ. ಲೆಟ್ ಮಿ ಕಂಪ್ಲೀಟ್ ದೋಸ್ ಸೊ ದಟ್ ನೆಕ್ಸ್ಟ್ ಕ್ಲಾಸಲ್ಲಿ ಜನರಲ್ ಸೊಲ್ಯೂಷನ್ ಅಂದರೆ ಏನು, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಏನು ಎಲ್ಲ ಹೇಳ್ಕೊಡ್ತೀನಿ. ಓಕೆ, ರೈಟ್? ಸೊ ಅಕಾರ್ಡಿಂಗ್ ಟು ಓಲ್ಡ್ ಟೆಕ್ಸ್ಟ್ ಬುಕ್ ಇಟ್ ಈಸ್ ಎಕ್ಸಸೈಸ್ 9.1. ಐ ಡೋಂಟ್ ನೋ ಅಕಾರ್ಡಿಂಗ್ ಟು ನ್ಯೂ ಟೆಕ್ಸ್ಟ್ ಬುಕ್ ವಾಟ್ ಈಸ್ ದ ಚಾಪ್ಟರ್ ನೇಮ್, ಯಾವುದೋ ಡಿಲೀಟ್ ಆಗಿದೆಯಾ, ಯಾವುದು ಇಲ್ಲ ಅನ್ಕೋತೀನಿ ನಿಮಗೆ ಸೆಕೆಂಡ್ ಇಯರಲ್ಲಿ. ಎನಿವೇಸ್, ಎಕ್ಸಸೈಸ್ 9.ಅಲ್ಲಿ ಕ್ವೆಶನ್ಸ್ ಏನೇನಿದ್ದಾವೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀಟಾಗಿ. ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 12ವರೆಗೂ ಇದೆ, ಹೌದಾ? ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್ ಇಫ್ ಪಾಸಿಬಲ್. ಬೇಡ, ಐ ವಿಲ್ ಅಟ್ಯಾಚ್ ದ ಕ್ವೆಶನ್ಸ್. ಓಕೆ, ಡೋಂಟ್ ವರಿ, ಸ್ಕ್ರೀನಲ್ಲಿ ಅಪಿಯರ್ ಆಗ್ತಿರುತ್ತೆ ಈಗ ನಿಮಗೆ. 12 ಕ್ವೆಶನ್ಸ್ ಇದಾವೆ, ರೈಟ್? ಸೊ ಒನ್ ಬೈ ಒನ್ ವಿಲ್ ಬಿ ಡೀಲಿಂಗ್ ವಿತ್ ಇಟ್. ಐ ವಿಲ್ ರೈಟ್ ದ ಕ್ವೆಶನ್ಸ್ ಆ್ಯಸ್ ವೆಲ್, ಡೋಂಟ್ ವರಿ. ಫಸ್ಟ್ ಕ್ವೆಶನ್, ಒಂದು ನಿಮಿಷ. ಕ್ವೆಶನ್ ನಂಬರ್ 1ಇಂದ 10. ಓಕೆ, ಕ್ವೆಶನ್ ನಂಬರ್ 1ಇಂದ 10 ಹೆಡಿಂಗ್ ಏನಿದೆ ನೋಡಿ, ಡಿಟರ್ಮೈನ್ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಗಿವನ್ ಇನ್ ದ ಎಕ್ಸಸೈಸಸ್ 1 to 10. ಅಂದರೆ 1ಇಂದ 10 ಟೋಟಲ್ 10 ಕ್ವಶನಿಗೂ ಕೂಡ ನೀವು ಆರ್ಡರು ಆಮೇಲೆ ಇನ್ನೇನು ಡಿಗ್ರಿನ ಹೇಳಬೇಕಾಗುತ್ತೆ, ರೈಟ್? 11, 12 ಏನಿದೆ MCQ ಇದೆ, ರೈಟ್? ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 4 ಏನಿದೆ ನೋಡಿ. ಬೆಟರ್ ಐ ರೈಟ್ ದ ಕ್ವೆಶನ್ ಸೊ ಇಟ್ ಬಿಕಮ್ಸ್ ಈಸಿ ಫಾರ್ ಯು. Just a minute, I'll write it. Yes, so try to understand. Questions ಬರೆದುಬಿಟ್ಟೆ ಸೊ ದ ಟೈಮ್ ಸೇವ್ ಆಗುತ್ತೆ, ರೈಟ್? ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 1. ಎಲ್ಲದರಲ್ಲೂ ಅವ್ರು ಕೇಳಿರೋದು ಆರ್ಡರ್
ಆರ್ಡರು ಡಿಗ್ರಿ ಅಪ್ ಟು ಕ್ವಶನ್ ನಂಬರ್ 10. ಓಕೆ ರೈಟ್. ಸೊ ಲೆಟ್ ಅಸ್ ಕಮ್ ಟು ದ ಕ್ವಶನ್ ನಂಬರ್ 1. ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಆರ್ಡರ್ ಅಂದರೆ ಏನು, dy/dx ಹೈಯೆಸ್ಟ್ ಎಲ್ಲಿದೆ ಇಲ್ಲಿ ನೋಡಿ 3 ಸತಿ, ಇಲ್ಲಿ 4 ಸತಿ ಇದೆ. ಸೊ ಆರ್ಡರ್ ಏನಾಯಿತು 4. ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಸಿಕ್ಕಾಕೊಂಡಿದೆ ಅಂದರೆ ಡಿಗ್ರಿ ನಾಟ್ ಡಿಫೈನ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಇದಕ್ಕೆ ಬನ್ನಿ. y ಡ್ಯಾಶ್ ಡೆರಿವೇಟಿವ್ ಎಲ್ಲಿದೆ, ಇಲ್ಲೇ ಇದೆ, ಒಂದೇ ಸತಿ ಡಿಫ್ರೆನ್ಷಿಯೇಟ್. y ಡ್ಯಾಶ್ ಅಂದರೆ ಒಂದು ಸತಿ ಡಿಫ್ರೆನ್ಷಿಯೇಟ್. ಸೊ ಆರ್ಡರ್ ಈಸ್ ಈಕ್ವಲ್ ಟು 1. ಡಿಗ್ರಿ ಏನಾಗುತ್ತೆ, ಇದೇನು ಡೆರಿವೇಟಿವ್ ಇದೆಯಲ್ಲ ಇದ್ರ ಪವರ್, ಮೇಲ್ಗಡೆ ಪವರ್ ಎಷ್ಟು, ಏನೂ ಇಲ್ಲ ಅಂದರೆ 1. ಸೊ ಡಿಗ್ರಿ ಈಸ್ 1. ಸಿಂಪಲ್, ವೆರಿ ಸಿಂಪಲ್ ಎಕ್ಸಸೈಸ್. ಓಕೆ, ಬಟ್ 1 ಮಾರ್ಕ್ಸ್ ಕಂಪಲ್ಸರಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಓಕೆ ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ, ನೀವು dy/dx ಬರುತ್ತೆ ಎಲ್ಲ ಸತಿ ಅಂತ ಅನ್ಕೋಬೇಡಿ. ಇಟ್ ಕ್ಯಾನ್ ಬಿ ಎನಿ ಅದರ್ ವೇರಿಯಬಲ್. ಇಟ್ ಈಸ್ ದ ವ್ಯಾಲ್ಯೂಯೇಟರ್ಸ್ ದ ಒನ್ ಹೂ ಸೆಟ್ಸ್ ದ ಕ್ವಶನ್ ಪೇಪರ್, ಇಟ್ ಈಸ್ ಹಿಸ್ ಚಾಯ್ಸ್. ಓಕೆ ನೋಡಿ, ds/dt ಅಂದರೆ ಡೆರಿವೇಟಿವ್. ಇದ್ರ ಎಷ್ಟು 1, ಇದ್ರದ್ದು 2. ಅಂದ್ರೇನು, ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ, 2 ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ, 2 ಸತಿ ತಾನೆ. ಸೊ ಆರ್ಡರ್ ಈಸ್ 2. ಇದ್ರದ್ದು ಪವರ್ ಎಷ್ಟಿದೆ, ಹೈಯೆಸ್ಟ್ ಪವರು 1. ಸೊ ಡಿಗ್ರಿ ಎಷ್ಟಾಯಿತು 1. ಇದಕ್ಕೆ ಬನ್ನಿ ಕ್ವಶನ್ ನಂಬರ್ 4. ಸೊ ಡೆರಿವೇಟಿವ್ ಹೈಯೆಸ್ಟು, ಇಲ್ಲಿ 1 ಇಲ್ಲಿ 2 ಸತಿ ತಾನೆ. ಸೊ ಆರ್ಡರ್ ಈಸ್ ಈಕ್ವಲ್ ಟು 2. ಬಟ್ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಸಿಕ್ಕಾಕೊಂಡಿದೆ ನಮ್ಮದು ಡೆರಿವೇಟಿವ್ ಎಸ್ಪೆಷಲಿ ಅಂತ ಅಂದರೆ ನಾವೇನು ಮಾಡ್ತೀವಿ, ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಈ ಕ್ವೆಶನಲ್ಲಿ ನಾಟ್ ಡಿಫೈನ್ಡ್, ಸೈನೋ ಕಾಸ್ ನೋಡಿದ ತಕ್ಷಣ ನಾಟ್ ಡಿಫೈನ್ಡ್ ಬರಿಬೇಡಿ. ನಾನು ಹೇಳ್ತಿರೋದೇನು, ನಮ್ಮ dy/dx ಹೋಗ್ಬಿಟ್ಟು ಬೇರೆ, ಅಂದರೆ ನಮ್ಮ ಡೆರಿವೇಟಿವ್ ಹೋಗ್ಬಿಟ್ಟು ಬೇರೆ ಫಂಕ್ಷನ್ ಒಳಗಡೆ ಸಿಕ್ಕಾಕೊಂಡಿದೆ ಅಂದರೆ ಮಾತ್ರ ನಾವು ಡಿಗ್ರಿ ನಾಟ್ ಡಿಫೈನ್ಡ್ ಅಂತೀವಿ. ಇವು ಜನರಲ್ ಆಗಿ ಜಸ್ಟ್ ಎಕ್ಸ್ ಅಷ್ಟೇ, ವೇರಿಯಬಲ್ ಅಷ್ಟೇ. ಸೊ ದೇರ್ ಇಸ್ ನೋ ನೀಡ್ ಟು ಪ್ಯಾನಿಕ್. ಓಕೆ, ಸೊ ಇದು ಏನಾಗುತ್ತೆ, ಹೈಯೆಸ್ಟ್ ಎಷ್ಟಾಯಿತು 2. ಸೊ ಆರ್ಡರ್ ಈಸ್ ಈಕ್ವಲ್ ಟು 2. ಇದ್ರದ್ದು ಪವರ್ ಎಷ್ಟಿದೆ ಮೇಲೆ, ಏನೂ ಇಲ್ಲ ಅಂದರೆ 1. ಸೊ ಡಿಗ್ರಿ ಈಸ್ ಈಕ್ವಲ್ ಟು 1. ಕಮ್ ಟು ದಿಸ್ ಒನ್. 1 ಸತಿ ಡಿಫ್ರೆನ್ಷಿಯೇಟು, 2 ಸತಿ, 3 ಸತಿ, ಹೈಯೆಸ್ಟು ಇದು 5 ಸತಿ. ಸೊ ಹೈಯೆಸ್ಟ್ ಎಷ್ಟೆಲ್ ಮೀ, ಓ ಸಾರಿ, ಇದು y ಟು ದ ಪವರ್ ಆಫ್ 5 ತಾನೆ. ಇದನ್ನು y5 ಸಬ್ಸ್ಕ್ರಿಪ್ಟ್ ಬರ್ದಿದ್ರೆ ಡಿಫ್ರೆನ್ಷಿಯೇಟ್, ಇದು y⁴ ಅಂದರೆ ಒಂದು ವೇರಿಯಬಲ್ ಅಷ್ಟೇ, ನಂಬರ್ ಅಷ್ಟೇ. ಸೊ ನೀವು ಇದನ್ನು ತಗೊಳಕ್ಕೆ ಹೋಗ್ಬೇಡಿ. ಓಕೆ, ಡ್ಯಾಶ್ ಕೊಟ್ಟಿದ್ದಾರೆ ಅಂದರೆ ಎಲ್ಲವೂ ಇದು 5 ಸತಿ ಕೊಡಬೇಕಿತ್ತು ಅವರು. ಹಿಂಗೆ ಕೊಟ್ಟಿದ್ದಾರೆ ಅಂದರೆ ಅಂಡರ್ಸ್ಟುಡ್ ಇಟ್ ಈಸ್ ನಾಟ್ ಡೆರಿವೇಟಿವ್. ನೀವು 5 ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ರೈಟ್. ಸೊ ಹೈಯೆಸ್ಟ್ ಎಷ್ಟು ಸತಿಯಪ್ಪ, 3. 1 ಸತಿ, 2 ಸತಿ, 3 ಸತಿ. ಸೊ ಆರ್ಡರ್ ಈಸ್ ಈಕ್ವಲ್ ಟು 3. ಡಿಗ್ರಿ ಅಂದರೆ ಇದ್ರದ್ದು ಪವರ್ ಎಷ್ಟಿದೆ, 2. ಓಕೆ, ಕಮ್ ಟು ದಿಸ್ ಕ್ವೆಶನ್. 1 ಸತಿ ಡಿಫ್ರೆನ್ಷಿಯೇಟ್, 2 ಸತಿ, 3 ಸತಿ, ಹೈಯೆಸ್ಟು 3 ಸತಿ. ಸೊ ಆರ್ಡರ್ ಈಸ್ ಈಕ್ವಲ್ ಟು 3. ಇದ್ರದ್ದು ಪವರ್ ಏನೂ ಇಲ್ಲ ಅಂದರೆ 1. ಸೊ ಡಿಗ್ರಿ ಈಸ್ ಈಕ್ವಲ್ ಟು 1. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 8. ಸೊ ಕ್ವೆಶನ್ ನಂಬರ್ 8 ಏನಾಗುತ್ತೆ ನೋಡಿ, e ಟು ದ ಪವರ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ನೀವು e ಟು ದ ಪವರ್ ಎಕ್ಸ್ ನೋಡಿದ ತಕ್ಷಣ ಡಿಫ್ರೆನ್ಷಿಯೇಟ್ ಏನು ಡಿಗ್ರಿ ಎಕ್ಸಿಸ್ಟ್ ಆಗಲ್ಲ, ನಾಟ್ ಪಾಸಿಬಲ್ ಅಂತ ಹೇಳಂಗಿಲ್ಲ. ಓಕೆ, ಡಿಗ್ರಿ ಅಲ್ಲಿ ಡೆರಿವೇಟಿವ್ ಇದ್ದಿದ್ರೆ ಮಾತ್ರ ಆಗಲ್ಲ ಅಂತ ಹೇಳ್ಬೇಕು ನಾವು. ಓಕೆ, ಸೊ ಇಲ್ಲಿ ನೋಡಿ ಡಿಫ್ರೆನ್ಷಿಯೇಟ್ ಒಂದೇ ಸತಿ ಆಗಿರೋದು. ಆರ್ಡರ್ ಈಸ್ ಈಕ್ವಲ್ ಟು 1. ಇದ್ರದ್ದು ಪವರು ಹೈಯೆಸ್ಟು 1 ಇರೋದು. ರೈಟ್. ಕಮಿಂಗ್ ಟು 9th ಕ್ವೆಶನ್. 1 ಸತಿ ಡಿಫ್ರೆನ್ಷಿಯೇಟ್, 2 ಸತಿ ಡಿಫ್ರೆನ್ಷಿಯೇಟ್, ಇದಂತೂ ವೇರಿಯಬಲ್ ಅಷ್ಟೇ. ಸೊ 2 ಸತಿ ಡಿಫ್ರೆನ್ಷಿಯೇಟ್ ಅಂದರೆ ಹೈಯೆಸ್ಟು. ಸೊ 2 ಸತಿ. ಇದ್ರದ್ದು ಪವರ್ ಎಷ್ಟಿದೆ, ಡಿಗ್ರಿ ಈಸ್ ಈಕ್ವಲ್ ಟು 1. ಓಕೆ, ನೆನಪಿರಲಿ, ಡೆರಿವೇಟಿವ್ ಮೇಲ್ಗಡೆ ಇರೋ ಪವರ್ ಹುಡುಕ್ಬೇಕಾದ್ರೆ ಯಾವ ಡೆರಿವೇಟಿವ್ನ ನೋಡ್ತೀರಾ, ಆರ್ಡರ್ ಯಾವುದಕ್ಕೆ ಸಿಕ್ಕೈತಲ್ಲ ಆ ಡೆರಿವೇಟಿವ್ ಅಷ್ಟೇ ನೋಡ್ಬೇಕು ನೀವು. ಇಲ್ಲಿ ತಗೊಂಬಂದು ಇಲ್ಲಿ ಮ್ಯಾಮ್ ಇದಕ್ಕೆ ಪವರ್ 2 ಐತೆ, ಇದಕ್ಕೆ ಪವರ್ 1 ಐತೆ, 2 ತಾನೇ ಹೈಯೆಸ್ಟು ಅಂತಲ್ಲ, ಆರ್ಡರ್ ಮೇಲೆ ಡಿಗ್ರಿ ಡಿಪೆಂಡ್ ಆಗಿದೆ. ಓಕೆನಾ, ರೈಟ್. ಸೊ ಇಲ್ಲಿ ನೋಡಿ, ಸೈನ್ ಒಳಗಡೆ ಏನು ವೈ ಅಷ್ಟೇ, ವೈ ಅಂದರೆ ಏನು, ಜಸ್ಟ್ ಎ ವೇರಿಯಬಲ್. ಬಟ್ dy/dx ಇದ್ದಿದ್ರೆ ನಾವೇನು ಮಾಡ್ತೀವಿ, ಡಿಗ್ರಿ ನಾಟ್ ಡಿಫೈನ್ಡ್ ಅಂತಿದ್ವಿ. ಬಟ್ ದಿಸ್ ಇಸ್ ಜಸ್ಟ್ ಒನ್ ಕಾಮನ್ ನಂಬರ್. ಓಕೆ, ನೋ ಇಶ್ಯೂಸ್. ಡಬಲ್ ಡ್ಯಾಶ್ 1 ಸಿಂಗಲ್ ಟೈಮ್, ಡಬಲ್ ಟೈಮ್. ಸೊ ಆರ್ಡರ್ ಈಸ್ ಈಕ್ವಲ್ ಟು 2. ಡಿಗ್ರಿ ಈಸ್ ಈಕ್ವಲ್ ಟು ಇದ್ರದ್ದು ಪವರ್ ಎಷ್ಟು, ಇದು 2 ಇದೆಯಲ್ಲ, ಇದ್ರದ್ದು ಪವರ್ ಎಷ್ಟು, 1. ಅರ್ಥ ಆಯ್ತಾ? ಕಮಿಂಗ್ ಟು ದಿಸ್ ಕ್ವೆಶನ್ ನಂಬರ್ 11 ಆ್ಯಕ್ಚುಲಿ ಏನು ಕೇಳಿದ್ದಾರೆ ನೋಡಿ, ಇವೆರಡು MCQ ನಿಮ್ಮದು. ಒಂದು ಐ ಥಿಂಕ್ ಅವರು ಡಿಗ್ರಿ ಕೇಳಿದ್ದಾರೆ, ಇನ್ನೊಂದು ಅವ್ರು ಕೇಳಿರೋದು ಆರ್ಡರು. ಓಕೆ, ಒಂದು 11th ಕ್ವೆಶನ್ ಡಿಗ್ರಿ ಕೇಳಿದ್ದಾರೆ. ದ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಇದನ್ನು ಕೊಟ್ಟಿದ್ದಾರೆ. ಡಿಗ್ರಿ ಎಷ್ಟಾಗುತ್ತಪ್ಪ ನೋಡ್ರಿ, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಒಳಗಡೆ ನಮ್ಮ ಡೆರಿವೇಟಿವ್ ಸಿಕ್ಕಾಕೊಂಡಿದೆ ಅಂದರೆ ಡಿಗ್ರಿ ನಾಟ್ ಪಾಸಿಬಲ್. ಆಪ್ಷನ್ ಡಿ ಇದೆ ನೋಡಿ, ನಾಟ್ ಡಿಫೈನ್ಡ್ ಅಂತ. ದಟ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ 12th ಕ್ವಶನಿಗೆ ಬಂದರೆ, ದ ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇದ್ರದ್ದು ಆರ್ಡರ್ ಏನಾಗುತ್ತೆ, 1 ಸತಿ ಡಿಫ್ರೆನ್ಷಿಯೇಟು, 2 ಸತಿ ಡಿಫ್ರೆನ್ಷಿಯೇಟು, ಹೈಯೆಸ್ಟ್ ಎಷ್ಟು ಸತಿ ಆಗಿದೆ, 2 ಸತಿ. ಸೊ 2 ಎಲ್ಲಿದೆ, ಆಪ್ಷನ್ ಎ 2. ಅರ್ಥ ಆಯ್ತಾ?
ಅರ್ಥ ಆಯ್ತಾ? ಸೊ ಈ ರೀತಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಡೋಂಟ್ ನೆಗ್ಲೆಕ್ಟ್ ದಿಸ್ ಒನ್, ಬಿಕಾಸ್ 1 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ ಈ ಚಾಪ್ಟರಿಂದ. ಆದರೆ ಕನ್ಫ್ಯೂಸ್ ಆದರೆ ಅಥವಾ ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ 1 ಮಾರ್ಕ್ಸ್ ಈಸಿಯಾಗಿ ಹೋಗುತ್ತೆ ಕೂಡ, ಹೌದಾ? ಆ್ಯಂಡ್ ರಿಮೈನಿಂಗ್ ಲಿಂಕ್ ನಿಮಗೆ ಏನು ಬೇಕಲ್ಲ, ರಿಮೈನಿಂಗ್ ಏನೇ ಇದ್ದರೂ ಅದು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಪ್ಲೀಸ್ ಫೈಂಡ್ ಇಟ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಕಮಿಂಗ್ ಕ್ಲಾಸಸ್ಸಲ್ಲಿ ನಾನು ಇದನ್ನು ಜನರಲ್ ಪರ್ಟಿಕ್ಯುಲರ್ ಸೊಲ್ಯೂಷನ್ನು, ಆಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಜನರೇಟ್ ಮಾಡೋದು ಹೇಗೆ, ಫಾರ್ಮ್ ಮಾಡೋದು ಹೇಗೆ, ಆ್ಯಂಡ್ ದೆನ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಇದ್ದರೆ ಅದನ್ನು ಸಾಲ್ವ್ ಮಾಡೋದು ಹೇಗೆ, ಅವೆಲ್ಲವೂ ಕೂಡ ಕಲಿಯೋಣ. ಓಕೆ, ರೈಟ್? ಸದ್ಯಕ್ಕೆ ಅಷ್ಟೇ ಇರೋದು ನಿಮಗೆ. ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಅಷ್ಟೇ ನಿಮಗಿರೋದು. ಸೆಕೆಂಡ್ ಆರ್ಡರ್ ಸೆಕೆಂಡ್ ಡಿಗ್ರಿ ಅವೆಲ್ಲ ಹೈಯರ್ ಆರ್ಡರ್ಸ್ ಎಲ್ಲವೂ ಕೂಡ ನಿಮಗೆ ಈಗಿಲ್ಲ. ಅಂದರೆ ಈ ಸೆಕೆಂಡ್ ಪಿ ಯು ಲೆವೆಲ್ಲಿಗೆ ಇಲ್ಲ, ಹೈಯರ್ ಸ್ಟಡೀಸಲ್ಲಿ ಇದೆ ಅದು. ಓಕೆ, ಆ್ಯಂಡ್ ಜಸ್ಟ್ ಆಸ್ ಆಲ್ವೇಸ್ ಟೆಲ್, ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಎಲ್ಲಾದರೂ ಡೌಟ್ ಇದ್ದರೆ, ಏನಾರ ಡೌಟ್ ಇದ್ದರೆ, ಸಿಲ್ಲಿ ಡೌಟ್ ಇದ್ದರೂ ಕೂಡ ಡೋಂಟ್ ವರಿ. ಇಲ್ಲಿ ನಿಮಗೆ ಯಾರೂ ಪರಿಚಯ ಇಲ್ಲ, ಯಾರೂ ನಿಮಗೆ ಏನೂ ಜೋಕ್ ಮಾಡೋರಿಲ್ಲ ನಿಮ್ಮ ಮೇಲೆ. ಓಕೆ, ಲೈಕ್ ಕ್ಲಾಸಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ, ಒಂದು ಸಿಲ್ಲಿ ಡೌಟ್ ಕೇಳಿದ್ರೆ ಇದು ಅರ್ಥ ಆಗಿಲ್ಲ ನಿನಗೆ, ಅವ್ರಿಗೆ ಅರ್ಥ ಆಗಿರಲ್ಲ, ಆದರೂ ನಿಮ್ಮ ಮೇಲೆ ಜೋಕ್ ಮಾಡಬೇಕಲ್ಲ. ಸೊ ಹಂಗೆ ಮಾಡ್ತಾರೆ ಕೆಲವರು ಸ್ಟೂಡೆಂಟ್ಸು. ಸೊ ಆ ಥರ ಪ್ರಾಬ್ಲಮ್ ಇಲ್ಲೆಲ್ಲೂ ಆಗೋದಿಲ್ಲ, ಹೌದಲ್ವಾ? ಸೊ ಎಂಥ ಸಿಲ್ಲಿ ಡೌಟ್ ಇದ್ದರೂ ಕೂಡ ಕೇಳಿ. ಮೈ ಓನ್ಲಿ ಡ್ರೀಮ್ ಈಸ್ ಸ್ಟಡಿ ವೆಲ್, ಸ್ಟಡಿ ಪರ್ಫೆಕ್ಟ್ಲಿ ಇನ್ ದ ಸೆನ್ಸ್ ನೀವು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲಿ ಕಲಿಬೇಕು. ಆವಾಗ ನಿಮಗೆ ನೀವು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಲಿತಾಗ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಕಲಿತೀರಾ ಆ್ಯಂಡ್ ಇನ್ ಡೆಪ್ತ್ ಕಲಿತೀರಾ. Okay, marks will not stay with you, but the knowledge will stay. So that's why focus on the conceptual understanding. And ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಡೋಂಟ್ ಬಿ ಸೆಲ್ಫಿಶ್, ಲೈಕ್ ನಾನೇನು ಮಾಡೋಣ ಇದನ್ನ ಇಟ್ಕೊಂಡು ಅಂತ. ಓಕೆ, ಆ್ಯಂಡ್ ಇನ್ನೇನು ಹೇಳ್ಬೋದು. ಸೊ ದ್ಯಾಟ್ಸ್ ಆಲ್. ಇನ್ನೇನೇ ಇದ್ದರೂ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮ್ಮ ಒಪಿನಿಯನ್ಸ್ನ ಸ್ವಲ್ಪ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಈಗ ಹೊಸ ಆಪ್ಷನ್ ವೀಡಿಯೋ ಹೈಪ್ ಮಾಡೋದೇನೇನೋ ಇದ್ದಾವೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ವಿತ್ ದೋಸ್ ಆಲ್ಸೋ. ಬಟ್ ವೀಡಿಯೋನ ನೀವು ಲೈಕು, ಹೈಪು, ಕಾಮೆಂಟು ಇವನ್ನೆಲ್ಲ ಮಾಡಿ ಅಂತ ಹೇಳೋ ಕಾರಣ ಜಸ್ಟ್ ಒಂದೇ, ಐ ಡೋಂಟ್ ನೀಡ್ ದೋಸ್ ಅಪ್ರಿಷಿಯೇಷನ್ಸ್. ಬಟ್ ಸ್ಟಿಲ್ ಅದು ಏನಕ್ಕೆ ಅಂತ ಅಂದರೆ, ಬಿಕಾಸ್ ದ್ಯಾಟ್ ಮೋಟಿವೇಟ್ಸ್ ಮೀ. ಇಟ್ ಫೀಲ್ಸ್ ಲೈಕ್ ಓಕೆ, ಮುಂದೆ ಇರೋರ್ಗೆ ಅರ್ಥ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ ಅಂತ ಗೊತ್ತಾದರೆ ಇನ್ನೂ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ. ಅಥವಾ ಮುಂದೆಯಿಂದ ಏನೋ ರೆಸ್ಪಾನ್ಸೇ ಬರಲಿಲ್ಲ ಅಂತಂದರೆ ಐ ಡೋಂಟ್ ಗೆಟ್ ಟು ನೋ ವೆದರ್ ಮೈ ಕ್ಲಾಸ್ ವಾಸ್ ಹೆಲ್ಪ್ಫುಲ್ ಆರ್ ನಾಟ್. ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ಹೆಲ್ಪ್ಫುಲ್, ಇನ್ ಕೇಸ್ ಹೆಲ್ಪ್ಫುಲ್ ಇಲ್ಲ ಅಂತ ಅಂದರೆ ನಾನು ನನ್ನ ಟೈಮ್ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು ಅಟ್ಲೀಸ್ಟು, ಹೌದಲ್ವಾ? ಇನ್ ಕೇಸ್ ಹೆಲ್ಪ್ಫುಲ್ ಇದೆ ಅಂತ ಅಂದರೆ ನನಗೂ ಅನಿಸುತ್ತೆ ಓಕೆ, ನಾನು ಫ್ರೀ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಅಂತ. ಓಕೆನಾ? ಸೊ that's why please comment ಮಾಡಿ. That motivates me. Do like the video, do share it with your friends, right? So and stay connected with the channel. I'll be uploading more chapters. Okay, almost ಎಲ್ಲ ಚಾಪ್ಟರ್ಸ್ ಮುಗ್ದಿದ್ದಾವೆ, ಜಸ್ಟ್ 2-3 ಉಳಿದಿದ್ದಾವೆ, ಮುಗಿಸ್ಬಿಡ್ತೀನಿ. ಎಂಜಾಯ್. Okay, so that's all for today. Thank you so much. God bless you.